Hello students, welcome to today's class. So from today's class I am going to start with a new chapter, General Principles and Process of Isolation of Elements. So ಈ ಚಾಪ್ಟ್ರಲ್ಲಿ ಫಸ್ಟ್ ಮೆಥಡ್ ಆಫ್ ಅಂದರೆ ಫಸ್ಟ್ ಸ್ಟೆಪ್ ಆಫ್ ದ ಮೆಟಲರ್ಜಿಕಲ್ ಪ್ರೊಸೆಸ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ಓರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. So from today we'll start with the General Principles and Process of Isolation of Elements. And from this chapter, for this year, remember, 6 marks will be asked. 6 marks ಅನ್ನು ಕೇಳ್ತಾರೆ. ಅದರಲ್ಲಿ ಹೇಗೆ ಅಂತಂದ್ರೆ 1 ಮಾರ್ಕ್ ಒಂದು ಕ್ವಶನ್, 2 ಮಾರ್ಕ್ಸ್ ಒಂದು ಕ್ವಶನ್, 3 ಮಾರ್ಕ್ಸ್ ಒಂದು ಕ್ವಶನ್. ಸೊ ಟೋಟಲ್ 6 ಮಾರ್ಕ್ಸ್ ಕ್ವಶನ್ ವಿಲ್ ಬಿ ಆಸ್ಕ್ಡ್. ಬಹಳ ಸಿಂಪಲ್ ಇದೆ ಚಾಪ್ಟರ್. ಇದರಲ್ಲಿ ಯಾವುದೇ ರೀತಿ ನಿಮಗೆ ಮೆಕ್ಯಾನಿಸಮ್ ಆಗಲಿ ಅಥವಾ ಒಂದು 2 ಸ್ಟೆಪ್ಸ್ ಇಂಪಾರ್ಟೆಂಟ್ ಇದೆ. ಒಂದು ಲೀಚಿಂಗ್ ಆಫ್ ಬಾಕ್ಸೈಟ್ ಅಂತ ಹೇಳಿ, ಇನ್ನೊಂದು ಹಾಲ್ ಹೆರಾಲ್ಡ್ ಪ್ರೊಸೆಸ್ ಅಂತ ಹೇಳಿ. ಇವು 2 ಪ್ರೊಸೆಸ್ ಅನ್ನು ಅಟ್ಲೀಸ್ಟ್ ನೀವು ಓದ್ಕೊಂಡು ಹೋದ್ರು ಕೂಡ ಯು ಕ್ಯಾನ್ ಈಸಿಲಿ ಸ್ಕೋರ್ ಅಟ್ಲೀಸ್ಟ್ ಒಂದು 2 ಮಾರ್ಕ್ಸ್ ಕ್ವಶನ್ ಅಂತ ಕೇಳಲೇಬೇಕು. 3 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಕೂಡ ಇದೆ. ಸೊ ಬಹಳ ಸಿಂಪಲ್ ಇದೆ ಚಾಪ್ಟರ್. ಜನರಲ್ ಬಹಳಷ್ಟು ಕಾನ್ಸೆಪ್ಟ್ ಗಳನ್ನ ನೀವು ಹಿಂದಿನ ಒಂದು ಕ್ಲಾಸಸ್ ಗಳಲ್ಲಿ ಕಲ್ತಿರ್ತೀರಿ. ಸೊ ಅದ್ರ ಒಂದು ಕಂಟಿನ್ಯೂಷನ್ ಅಷ್ಟೇ. Right. So in this particular case, so first we'll see some introduction part. Introduction part ಅಂತಂದ್ರೆ ಈ ಕೇಸ್ ಅಲ್ಲಿ very few elements like carbon ಇರಬಹುದು or sulfur ಇರಬಹುದು, or you can say in this particular case gold or noble metals, noble gases ಇರಬಹುದು. ಇದು ನಾವು noble metals ಅಂತ ಕರಿತೀವಿ, gold, platinum, right? So these are occurs in the free state, but other combines in the combined state in the form of, it may be oxides irbodu, sulfides irbodu in the earth crust. Andre very few elements are in the free state, maximum elements are in the combined state. So the extraction and isolation of the element from its combined form involves various principles of chemistry. So those principles of chemistry we are going to discuss in this chapter. Hence the name is General Principles and Process of Isolation of Elements. So a particular element that may be appeared, that may be occur in the variety form. Remember, combined form ಇರಬಹುದು ಅಥವಾ combined form ಅಲ್ಲಿ ಬೇರೆ ಬೇರೆ ಕಾರ್ಬೋನೇಟ್ ಫಾರ್ಮ್, ಅದಾದ್ಮೇಲೆ ಇಟ್ ಮೇ ಬಿ ಸಲ್ಫೈಡ್ ಫಾರ್ಮ್, ಆಕ್ಸೈಡ್ ಫಾರ್ಮ್ಸ್ ಲೈಕ್ ದಟ್. ಅದರಲ್ಲಿ ಸಮ್ ಇಂಪಾರ್ಟೆಂಟ್ ಡೆಫಿನೇಷನ್ ನೋಡೋಣಂತೆ ಫಸ್ಟ್. ಸೊ ಫಸ್ಟ್ ರಿಮೆಂಬರ್ ವಾಟ್ ಈಸ್ ಮಿನರಲ್. ಬಹಳ ಸಿಂಪಲ್ ನೋಡಿ. ಮಿನರಲ್ಸ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ನ್ಯಾಚುರಲಿ ಅಕ್ಕರಿಂಗ್ ಸಬ್ಸ್ಟೆನ್ಸ್ ಅಬ್ಟೇನ್ಡ್ ಬೈ ಮೈನಿಂಗ್. ಅಂದ್ರೆ ಮೈನಿಂಗ್ ಮಾಡಿ, ಅಂದ್ರೆ ಅರ್ತ್ ಕ್ರಸ್ಟ್ ಇಂದ ರಿಮೂವ್ ಮಾಡಬೇಕು ಮಾಡುವಂತಹ ನ್ಯಾಚುರಲಿ ಅಕ್ಕರಿಂಗ್ ಸಬ್ಸ್ಟೆನ್ಸಸ್ ನಾವು ಮಿನರಲ್ಸ್ ಅಂತ ಕರಿತೀವಿ. ಜನರಲಿ ಮಿನರಲ್ಸ್ ದೊಳಗೆ ಏನಿರ್ತದೆ ಅಂತಂದ್ರೆ ಮೆಟಲ್ಸ್ ವಿಲ್ ಬಿ ಇನ್ ದ ಫ್ರೀ ಸ್ಟೇಟ್ ಆರ್ ಇನ್ ದ ಕಂಬೈನ್ಡ್ ಸ್ಟೇಟ್. ಫ್ರೀ ಆಗಿನೂ ಇರಬಹುದು, ಇಲ್ಲ ಕಂಬೈನ್ಡ್ ಸ್ಟೇಟ್ ಅನ್ನು ಇರಬಹುದು. ಈಗ ನೋಡಿ, ಗೋಲ್ಡ್ ಮೈನ್ಸ್ ಇಂದ ನಮಗೆ ಗೋಲ್ಡ್ ಬರ್ತದೆ, ಹೌದಾ? ಅದನ್ನ ನಾವು ಮಿನರಲ್ಸ್ ಅಂತ ಕರಿತೀವಿ. ಅದರೊಳಗೆ ಒಂದಷ್ಟು ಫಿಸಿಕಲ್ ಇಂಪ್ಯೂರಿಟೀಸ್ ಇರ್ತದೆ, ಕೆಮಿಕಲ್ ಇಂಪ್ಯೂರಿಟೀಸ್ ಇರುವಂತ ಪಾಸಿಬಿಲಿಟಿ ಬಹಳ ಕಡಿಮೆ. ಅದನ್ನು ಕೂಡ ನಾವು ಮಿನರಲ್ ಅಂತ ಕರಿತೀವಿ. ಈಗ ಐರನ್ ಇನ್ ದ ಫಾರ್ಮ್ ಆಫ್ ಹೆಮಟೈಟ್ ಬರ್ತದೆ, ಬಾಕ್ಸೈಟ್ ಫಾರ್ಮ್ ಅಲ್ಲಿ ಇರ್ತದೆ, ಅಲ್ಯೂಮಿನಿಯಂ. ಇವೆಲ್ಲ ಏನಿದೆ ಕಂಬೈನ್ಡ್ ಸ್ಟೇಟ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಓರ್ಸ್ ಆರ್ ನಥಿಂಗ್ ಬಟ್ ಮಿನರಲ್ಸ್. ರಿಮೆಂಬರ್, ಓರ್ಸ್ ಆರ್ ನಥಿಂಗ್ ಬಟ್ ಮಿನರಲ್ಸ್ ಫ್ರಮ್ ವಿಚ್ ದ ಮೆಟಲ್ಸ್ ಕ್ಯಾನ್ ಬಿ ಅಬ್ಟೇನ್ಡ್ ಕನ್ವೀನಿಯಂಟ್ಲಿ ಅಂಡ್ ಎಕನಾಮಿಕಲಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಓರ್ಸ್ ಅಂದ್ರೆ ಮಿನರಲ್ಸ್ ಓನ್ಲಿ, ಆದ್ರೇನು ಅದರಿಂದ ಮೆಟಲ್ಸ್ ಅನ್ನ ನಾವು ಕನ್ವೀನಿಯಂಟ್ ಮತ್ತೆ ಎಕನಾಮಿಕಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಕಾಸ್ಟ್ ಕಡಿಮೆ ಇರಬೇಕು, ಎಕನಾಮಿಕಲ್ ಇರಬೇಕು, ಮತ್ತೆ ಮೆಥಡ್ ಸಿಂಪಲ್ ಇರಬೇಕು, ಕನ್ವೀನಿಯಂಟ್ ಇರಬೇಕು. ಈ ಎಲ್ಲಾ ಮಿನರಲ್ಸ್ ಇಂದ ನಾವು ಊರನ್ನ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ಲ. ಮುಂದೆ ಹೇಳ್ತೀನಿ ಅದನ್ನ. ಯಾವುದರಿಂದ ನಾವು ಮೆಟಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಅದನ್ನ ಮಾತ್ರ ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವಿ ಕಾಲ್ ಇಟ್ ಆಸ್ ಓರ್ಸ್. ಸೊ ದ ಇಂಪ್ಯೂರಿಟೀಸ್ ಪ್ರೆಸೆಂಟ್, ಈಗ ಯಾವುದೇ ರೀತಿ ಇಂಪ್ಯೂರಿಟಿ ಇರಬಹುದು, ಅದು ಫಿಸಿಕಲ್ ಇಂಪ್ಯೂರಿಟಿ ಇರಬಹುದು, ಕೆಮಿಕಲ್ ಇಂಪ್ಯೂರಿಟಿ ಇರಬಹುದು, ವಾಟ್ ಎವರ್ ಇಟ್ ಮೇ ಬಿ, ದೋಸ್ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಈಸ್ ಕಾಲ್ಡ್ ಆಸ್ ಗ್ಯಾಂಗ್. ರಿಮೆಂಬರ್, ದಟ್ ಈಸ್ ಕಾಲ್ಡ್ ಆಸ್ ಗ್ಯಾಂಗ್. ಅಂಡ್ ಮೆಟಲರ್ಜಿ ಅಂತಂದ್ರೆ ದ ಪ್ರೊಸೆಸ್ ಆಫ್ ಐಸೋಲೇಷನ್ ಆಫ್ ದ ಮೆಟಲ್ಸ್ ಫ್ರಮ್ ಇಟ್ಸ್ ಓರ್. Process of isolation from the metal from its ore is called as metallurgy. Actually the whole chapter ನಾವು metallurgy ಅಂತಾನೂ ಕರೀಬಹುದು. Remember, ಅಂದ್ರೆ extraction of metal and the principle involved in that extraction we are going to discuss in this particular chapter. All ores are minerals. ಅಂದ್ರೆ ಎಲ್ಲ ores ಅಂತ ಏನಿದೆ ಅದು ಮಿನರಲ್ಸೇ. ಆದ್ರೆ ಎಲ್ಲಾ ಮಿನರಲ್ಸ್ ಇಂದ ನಾವು ಮೆಟಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ all minerals are not ores. Remember that. Then occurrence of metal. Occurrence of metal ಅಲ್ಲಿ ಇಷ್ಟು ನೆನಪಿಟ್ಕೊಳ್ಳಿ, ಅಲ್ಯೂಮಿನಿಯಂ is the most abundant metal in the earth crust. And element ಅಂತ ಬಂದಾಗ it is the third most abundant element. First most abundant metal ಇದು, ಮೆಟಲ್ ಅಂತ ಬಂದಾಗ. ಎಲಿಮೆಂಟ್ ಅಲ್ಲಿ ಥರ್ಡ್ ಮೋಸ್ಟ್, ಯಾಕಂದ್ರೆ ಫಸ್ಟ್ ಆಕ್ಸಿಜನ್ ಬರ್ತದೆ, ಎರಡನೇ ಸಿಲಿಕಾನ್ ಬರ್ತದೆ, ಮೂರನೇ ಅಲ್ಯೂಮಿನಿಯಂ ಬರ್ತದೆ. ಅದಾದ್ಮೇಲೆ ಐರನ್ is the second most abundant metal in the earth crust. Remember, iron is the second most abundant element in the earth crust. So this is nothing but occurrence of the metal. So in this particular case, nodi, there are some minerals which are present for our syllabus. Adanna discuss ಮಾಡ್ತಾ ಇದೀವಿ.
ನಾವು 4 ಮೆಟಲ್ ಅನ್ನ ಈಚ್ ಒಂದು ಚಾಪ್ಟರ್ ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಅದು ಅಲ್ಯೂಮಿನಿಯಂ, ಎರಡನೇದು ಐರನ್, ಮೂರನೇದು ಕಾಪರ್, ನಾಲ್ಕನೇದು ಜಿಂಕ್. ಇವು 4 ಮೆಟಲ್ ಎಕ್ಸ್ಟ್ರಾಕ್ಷನ್ ನ ಕಲಿತೀವಿ. ಅಂಡ್ ಇವು ಯಾವುದೇ ಒಂದು ಫಾರ್ಮುಲಾ ಕೊಟ್ಟುಬಿಟ್ಟು ಅಥವಾ ಹೆಸರು ಕೊಟ್ಟುಬಿಟ್ಟು ಫಾರ್ಮುಲಾ ಕೇಳೋದಾಗ್ಲಿ, ಫಾರ್ಮುಲಾ ಕೊಟ್ಟು ಹೆಸರನ್ನ ಕೇಳೋದಾಗ್ಲಿ 1 ಮಾರ್ಕ್ಸ್ಗೆ ಕೇಳಬಹುದು. ಅದಕ್ಕಾಗಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ನೋಡಿ ಇವೆಲ್ಲ ಮಿನರಲ್ಸ್. ನೋಡಿ ಅಲ್ಯೂಮಿನಿಯಂಗೆ ಬಾಕ್ಸೈಟ್ ಅಂಡ್ ಕಾವಲಿನೈಟ್ ಇಸ್ ಅ ಮಿನರಲ್. ಬಾಕ್ಸೈಟ್ ಫಾರ್ಮುಲಾ Al2O3 ಇದು Al2OH4 ಟೈಮ್ಸ್ Si2O5 ಅಂತ ಕರಿತೀವಿ. ಇವೆರಡರೊಳಗೆ ಓರ ಯಾವುದು ಅಂತ ಬಂದಾಗ ಬಾಕ್ಸೈಟ್. ರಿಮೆಂಬರ್, ಬಾಕ್ಸೈಟ್ ಇಸ್ ಅ ಓರ್. ಬಟ್ ಮಿನರಲ್ಸ್ ಅಂದಾಗ ಇವೆರಡು ಮಿನರಲ್ಸ್, ಇದ್ರ ಜೊತೆ ಬೇರೆ ಬೇರೆ ಇದೆ. ಆದ್ರೆ ಇವೆರಡು ನಮ್ಮ ಸಿಲೆಬಸ್ ಮೆನ್ಷನ್ ಮಾಡಿರೋದು. ಈಗ ಇದರಲ್ಲೂ ಅಷ್ಟೇ, ಐರನ್ ಗೆ ಹೆಮಟೈಟ್ ಇಸ್ ಅ ಓರ್ ಫ್ರಮ್ ವಿಚ್ ಮೆಟಲ್ ಇಸ್ ಎಕ್ಸ್ಟ್ರಾಕ್ಟೆಡ್. ಬಟ್ ಮ್ಯಾಗ್ನೆಟೈಟ್ Fe3O4, ಸಿಡರೈಟ್ FeCO3, ಐರನ್ ಪೈರೈಟ್ FeS2 ಇವೆಲ್ಲ ಏನಿದು ಮಿನರಲ್ಸ್, ಎಲ್ಲದು ಮಿನರಲ್ಸ್. ಅದರಲ್ಲಿ ಫಸ್ಟ್ ಒನ್ ಮಾತ್ರ ಓರ್ಸ್ ಅಂತ ಕರಿತೀವಿ. ಇನ್ನು ಕಾಪರ್ ನೋಡಿ, ಕಾಪರ್ ಪೈರೈಟ್ ಈಸ್ ಅ ಓರ್. CuFeS2 ಫಾರ್ಮುಲಾ ಇದ್ರ ಒಂದ್ಸಲ JEE ಎಕ್ಸಾಮ್ ಕೇಳಿದ್ದಿದೆ. ಏನಂತ ಹೇಳಿ, ಸೊ ಔಟ್ ಆಫ್ ದ ಫಾಲೋವಿಂಗ್ ವಿಚ್ ಓರ್ ಈಸ್ ಹ್ಯಾವಿಂಗ್ ಬೋತ್ ಕಾರ್ಬನ್ ಅಂಡ್ ಐರನ್? Such question they can ask. Which ore having iron in the carbonate form? Siderite. Iron in the oxide form? Hematite. Iron in the sulfide form? Iron pyrite. Such question we can expect in this case. ಅದಾದ್ಮೇಲೆ ಮೆಲಚೈಟ್ ನೋಡಿ, CuCO3 COH twice, ಕ್ಯುಪ್ರೈಟ್ Cu2O, ಕಾಪರ್ ಗ್ಲಾನ್ Cu2S. ಇವು 4 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಓರ್ ಈಸ್ ಕಾಪರ್ ಪೈರೈಟ್. ಸಿ, ಈ ವರ್ಷ ನಿಮಗೆ ಚಾಯ್ಸ್ ಇದೆ ಹೌದಾ? 1 ಮಾರ್ಕ್ಸ್ ಅಲ್ಲಿ ಚಾಯ್ಸ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕಾಗಿ ಇವೆಲ್ಲ ಬೇಕು ಅಂತ ನೆನ್ಪಿಟ್ಕೊಳ್ಳೋದು, ಇಲ್ಲ ಅಂದ್ರೆ ಬಿಟ್ಬಿಡ್ಬೋದು. ಯಾಕಂದ್ರೆ 1 ಮಾರ್ಕ್ಸ್ ಇದೆ, ನಮ್ಮ ಕ್ವಶನ್ ಕೇಳಿದ್ರೆ ಚಾಯ್ಸ್ ಇದೆ ನಮಗೆ, ರೈಟ್? ಈಗ ಲಾಸ್ಟ್ ಇಯರ್ ಆದ್ರೆ ನಾವು ಕಂಪಲ್ಸರಿ ಓದ್ಲೇಬೇಕಂತ ಹೇಳ್ತಿದ್ವಿ. ಈ ವರ್ಷ ಈ 1 ಮಾರ್ಕ್ಸ್ 15 ಕ್ವಶನ್ ಕೇಳ್ತಾರೆ ಅಂದ್ರೆ ಅದು ಯಾವ ಚಾಪ್ಟರ್ ಇಂದ ಕೇಳ್ತಾರೆ ಅಂತ ನೋಡ್ಕೊಂಡು ಈ ಒಂದೊಂದಷ್ಟು ಚಾಪ್ಟರ್ ದಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇರೋದನ್ನ, ಸ್ವಲ್ಪ ಮೆಮೊರಿ ಪವರ್ ನೀಡೆಡ್ ಅನ್ನೋದನ್ನ ನಾವು ಸ್ಕಿಪ್ ಮಾಡ್ಕೊಳ್ಬಹುದು. ನೋಡಿ, ಜಿಂಕ್ ಗೆ ಜಿಂಕ್ ಬ್ಲೆಂಡ್ ಈಸ್ ಅ ಓರ್, ZnS ಫಾರ್ಮುಲಾ. ಬಟ್ ಕ್ಯಾಲಮೈನ್ ಈಸ್ ZnCO3, ಜಿಂಕ್ ಸೈಟ್ ಈಸ್ ZnO. ಇವೆಲ್ಲ ಏನಿದು ಉಳಿದಿದ್ದು ಮಿನರಲ್ಸ್. ಬಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಕ್ಯಾಲಮೈನ್ ಫಾರ್ಮುಲಾ ಅಂತ ಕೇಳ್ಬಿಡ್ಬೋದು, ಜಿಂಕ್ ಸೈಟ್ ಫಾರ್ಮುಲಾ ಅಂತ ಕೇಳ್ಬೋದು. ಅದಕ್ಕಾಗಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ಅದೇ ಹೇಳಿದ್ನಲ್ಲ, ಚಾಯ್ಸ್ ಇದು, ನೀವು ನೆನ್ಪಿಟ್ಕೊಳ್ಳೇಬೇಕಾ? ಇಟ್ಕೊಂಡ್ರೆ ಒಳ್ಳೇದು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಸರ್ ನೆನ್ಪಿಟ್ಕೊಳ್ಳೋದಕ್ಕೆ ಆಗುದಿಲ್ಲ, ಬಿಟ್ಬಿಡ್ರಿ, ಏನು ಪ್ರಾಬ್ಲಮ್ ಇಲ್ಲ, ರೈಟ್? ಎಸ್. ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಪ್ರಿನ್ಸಿಪಲ್ಸ್ ಇನ್ ಮೆಟಲರ್ಜಿ. ಈ ಪ್ರಿನ್ಸಿಪಲ್ಸ್ ಇನ್ ಮೆಟಲರ್ಜಿ ಒಳಗೆ ನಾವು ಮೇನ್ಲಿ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಸೊ ದ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ದ ಮೆಟಲರ್ಜಿ. ಫಸ್ಟ್ ಒನ್ ನೋಡಿ, ಕಾನ್ಸಂಟ್ರೇಷನ್ ಆರ್ ಬೆನಿಫ್ಯಾಕ್ಷನ್ ಅಂತಾನು ಕರೀಬಹುದು. ಕಾನ್ಸಂಟ್ರೇಷನ್ ಆಫ್ ಓರ್ ಆರ್ ಬೆನಿಫ್ಯಾಕ್ಷನ್ ಆಫ್ ಓರ್. ಸೆಕೆಂಡ್ ಒನ್ ನೋಡಿ, ಎಕ್ಸ್ಟ್ರಾಕ್ಷನ್ ಆಫ್ ದ ಕ್ರೂಡ್ ಮೆಟಲ್ ಫ್ರಮ್ ದ ಕಾನ್ಸಂಟ್ರೇಟೆಡ್ ಓರ್. ಇವೆಲ್ಲ ಸ್ಟೆಪ್ ವೈಸ್. ಫಸ್ಟ್ ಸ್ಟೆಪ್ ಕಾನ್ಸಂಟ್ರೇಷನ್ ಮಾಡ್ತೀವಿ, ಅಂದ್ರೆ ಏನಂತ ನೋಡೋಣಂತೆ. ಸೆಕೆಂಡ್ ಸ್ಟೆಪ್ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಕ್ರೂಡ್ ಮೆಟಲ್ ಅಂದ್ರೆ ಇಂಪ್ಯೂರ್ ಮೆಟಲ್. ಥರ್ಡ್ ಸ್ಟೆಪ್ ಇಸ್ ಆಸ್ ಯೂಶುವಲ್ ರಿಫೈನಿಂಗ್ ಆಫ್ ದ ಕ್ರೂಡ್ ಮೆಟಲ್ ಆರ್ ಪ್ಯೂರಿಫಿಕೇಶನ್ ಆಫ್ ದಿ ಕ್ರೂಡ್ ಮೆಟಲ್. ನೋಡಿ, ಫಸ್ಟ್ ಕಾನ್ಸಂಟ್ರೇಷನ್, ಎರಡನೇ ಎಕ್ಸ್ಟ್ರಾಕ್ಷನ್ ಆಫ್ ಕ್ರೂಡ್ ಮೆಟಲ್ ಇಂಪ್ಯೂರ್ ಮೆಟಲ್, ಮೂರನೇದು ರಿಫೈನಿಂಗ್ ಆಫ್ ಕ್ರೂಡ್ ಮೆಟಲ್. ನಾವು ಕಾನ್ಸಂಟ್ರೇಷನ್ ಆಫ್ ಓರ್ಸ್ ಆರ್ ಬೆನಿಫ್ಯಾಕ್ಷನ್ ಆಫ್ ಓರ್, ಅಥವಾ ಇದನ್ನ ಓರ್ ಡ್ರೆಸ್ಸಿಂಗ್ ಅಂತಾನು ಕರೀತೀವಿ. ಅಂದ್ರೆ ಏನು ನೋಡಿ, ಬಹಳ ಸಿಂಪಲ್. ಅಂದ್ರೆ process of removal of unwanted earthy impurity or silicious impurities from the ore. Earthy impurity ಅಂದ್ರೆ ಡಸ್ಟ್ ಪಾರ್ಟಿಕಲ್ ಇರಬಹುದು, ಮಡ್ ಪಾರ್ಟಿಕಲ್ ಇರಬಹುದು, ಇವೆಲ್ಲ. ಸಿಲಿಷಿಯಸ್ ಇಂಪ್ಯೂರಿಟಿ ಅಂದ್ರೆ ಸಿಲಿಕಾ ಇರುವಂತದ್ದು, ಸ್ಯಾಂಡ್ ಪಾರ್ಟಿಕಲ್ಸ್ ಇರಬಹುದು, ಸಿಲಿಕೇಟ್ ಇರಬಹುದು, ಇವೆಲ್ಲ ರಿಮೂವ್ ಮಾಡುವಂತ ಪ್ರೊಸೆಸ್ ಅನ್ನ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ನೋಡಿ, ಇದು ಬಹಳ ಸಿಂಪಲ್. ಮೊದಲೇನ್ ಮಾಡ್ತೀವಿ, ಭೂಮಿಯಿಂದ ಫ್ರಮ್ ಅರ್ತ್ ಕ್ರಸ್ಟ್ ವಿಲ್, ಬಿಕಾಸ್ ಆಫ್ ದ ಬೈ ಯೂಸಿಂಗ್ ಸಮ್ ಮೈನಿಂಗ್ ಪ್ರೊಸೆಸ್ ವಿಲ್ ರಿಮೂವ್ ಮೆಟಲ್ಸ್ in the form of ores or minerals. Now we will remove the impurities, then we remove chemical impurities like oxide or sulfide etc. ಅದಾದ್ಮೇಲೆ ರಿಫೈನಿಂಗ್ ಆಫ್ ಮೆಟಲ್. ಅಂದ್ರೆ ಈ ಸ್ಟೆಪ್ ಅಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದಷ್ಟು ಇಂಪ್ಯೂರಿಟಿಯನ್ನು ರಿಮೂವ್ ಮಾಡ್ತೀವಿ. ಸೊ ಇದನ್ನ ನಾವು ಓರ್ ಡ್ರೆಸ್ಸಿಂಗ್ ಅಂತಾನು ಕರಿತೀವಿ, ಆರ್ ಬೆನಿಫ್ಯಾಕ್ಷನ್ ಅಂತಾನು ಕರಿತೀವಿ. ರಿಮೆಂಬರ್ ದಟ್. ಈ ಡಿಫರೆಂಟ್ ಟರ್ಮಿನಾಲಜೀಸ್ ಗಳನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬಿಟ್ರೆ ಬೇಕಾಗ್ತದೆ. ಈಗ ಮೊದಲನೇ ಸ್ಟೆಪ್. ಸೊ ಈ ಇಂಪ್ಯೂರಿಟೀಸ್ ಅನ್ನ ನಾವು ಗಾಂಗ್ ಆರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಹೌದಾ? ಗ್ಯಾಂಗ್ ಅಂತಾನು ಕರಿಬಹುದು, ಮ್ಯಾಟ್ರಿಕ್ಸ್ ಅಂತಾನು ಕರಿಬಹುದು, ಒಬ್ಬೊಬ್ರು ಗಾಂಜ್ ಅಂತ ಕರೀತಾರೆ. ಓಕೆ ಫೈನ್, ಅದು ಓನ್ಲಿ ಪ್ರೊನೌನ್ಸಿಯೇಷನ್ ಅಷ್ಟೇ. ನಾನು ಗ್ಯಾಂಗ್ ಅಂತ ಕರಿತೀನಿ, ಗ್ಯಾಂಗ್ ಆರ್ ಮ್ಯಾಟ್ರಿಕ್ಸ್. ರಿಮೆಂಬರ್, ಆ ಫೈನ್ಲಿ ಅಂದ್ರೆ ಕಂಪ್ಲೀಟ್ ಪೌಡರ್ಡ್ ಫಾರ್ಮ್ ಅಲ್ಲಿ ಇರುವಂತಹ ಓರನ್ನ ಕಾನ್ಸಂಟ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನ ಈ ಮೆಥಡ್ಸ್ ಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ರಿಮೆಂಬರ್ ದಟ್. ನಾವು ಫಸ್ಟ್ ಒನ್, ಹೈಡ್ರಾಲಿಕ್ ವಾಷಿಂಗ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಿವಿಗೇಷನ್, or it is also called as gravity separation method. Very important ನೋಡಿ.
hydraulic washing, or it is also called as leviation, or it is also called as gravity separation method. So very important. Hydraulic washing ಅಂತನಾದ್ರೂ ಕರೀರಿ, ಇಲ್ಲ ಲೆವಿಗೇಷನ್ ಅಂತನಾದ್ರೂ ಕರೀರಿ, ಅಥವಾ ಗ್ರಾವಿಟಿ ಸಪರೇಷನ್ ಅಂತನಾದ್ರೂ ಕರೀರಿ. ಸೊ ಇದರಲ್ಲಿ ಆಸ್ ದ ನೇಮ್ ಇಂಡಿಕೇಟ್ಸ್ ನೋಡಿ, ಗ್ರಾವಿಟಿ ಸಪರೇಷನ್ ಅಂತಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ದ ಗ್ರಾವಿಟಿ, ಅಂದ್ರೆ ಡೆನ್ಸಿಟಿಗೆ ಸಂಬಂಧಪಟ್ಟಿರುವಂತದ್ದು. ದ ಮೇನ್ ಪ್ರಿನ್ಸಿಪಲ್ ಇನ್ವಾಲ್ವಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಮೆಥಡ್ ಈಸ್, ರಿಮೆಂಬರ್, ಸಪರೇಷನ್ ಆಫ್ ದಿ ಲೈಟರ್ ಅರ್ದಿ ಇಂಪ್ಯೂರಿಟೀಸ್ ಅಂದ್ರೆ ಗ್ಯಾಂಗ್ ಪಾರ್ಟಿಕಲ್ಸ್ ಫ್ರಾಮ್ ಹೆವಿಯರ್ ಓರ್ ಪಾರ್ಟಿಕಲ್ಸ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ನಾವು ಪ್ರಿನ್ಸಿಪಲ್ ಆಫ್ ದ ಮೆಥಡ್ ಅಂತ ಕರಿತೀವಿ. ಇದ್ರೊಳಗೆ ಇದನ್ನ ಕೇಳಿಲ್ಲ, ಇದುವರೆಗೆ ಇದನ್ನ ಕೇಳಿಲ್ಲ. ಕೇಳಿದ್ರು ಕೂಡ ಬಹಳ ಸಿಂಪಲ್. ಈಗ ಮನೆ ಒಳಗೆ ಈಗ ರೈಸ್ ಮಾಡ್ಬೇಕು, ಅನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ಅಕ್ಕಿಯನ್ನ ತೊಳಿತಾರೆ, ಹೌದಾ? ಯಾಕೆ? ಏನಾಗ್ತದೆ ತೊಳೆದಾಗ? ಲೈಟರ್ ಇಂಪ್ಯೂರಿಟೀಸ್ ವಿಲ್ ಬಿ ಫ್ಲೋಟ್ ಆನ್ ದ ವಾಟರ್, ಸೊ ದಟ್ ವಿಲ್ ಬಿ ಸಪರೇಟೆಡ್. ಹೆವಿಯರ್ ರೈಸ್ ಪಾರ್ಟಿಕಲ್ ಸೆಟಲ್ ಡೌನ್, ಹೌದಾ? ಸಿಂಪಲ್ ಮೆಥಡ್. ಅದೇ ರೀತಿ ನಾವಿಲ್ಲಿ ಮಾಡ್ತಾ ಇದೀವಿ. ಲೈಟರ್ ಅರ್ದಿ ಇಂಪ್ಯೂರಿಟಿಯನ್ನ ಹೆವಿಯರ್ ಓರ್ ಪಾರ್ಟಿಕಲ್ ಇಂದ ರಿಮೂವ್ ಮಾಡುವಂತ ಮೆಥಡ್. ಅದಕ್ಕೆ ಏನ್ ಮಾಡ್ತೀವಿ? ವಾಟರ್ ತಗೊಂಡು ವಾಶ್ ಮಾಡ್ತೀವಿ ಅಷ್ಟೇ. ನೋಡಿ, ವಿತ್ ಡೈಗ್ರಾಮ್ ತೋರಿಸ್ತೇನೆ. ಇದೇ ಡೈಗ್ರಾಮ್, ಬಹಳ ಸಿಂಪಲ್. ಡೈಗ್ರಾಮ್ ನಮ್ಮ ಸಿಲೆಬಸ್ ಏನ್ ಕೇಳೋದಿಲ್ಲ. ಇಲ್ಲಿಂದ ಪೌಡರ್ ಡೋರ್ ಅನ್ನ ಆಡ್ ಮಾಡೋದು, ಇಲ್ಲಿಂದ ವಾಟರ್ ಅನ್ನ ಪಾಸ್ ಮಾಡೋದು. ಸೊ ರಿಮೆಂಬರ್, ದಿಸ್ ವಾಟರ್ ವಿಲ್ ಮಿಕ್ಸ್ ವಿತ್ ದ ಪೌಡರ್ ಡೋರ್. ಲೈಟರ್ ಗ್ಯಾಂಗ್ ಪಾರ್ಟಿಕಲ್ಸ್ ಆರ್ ವಾಶ್ಡ್ ಅವೇ ಬೈ ವಾಟರ್. ಹೆವಿಯರ್ ಓರ್ ಪಾರ್ಟಿಕಲ್ಸ್ ವಿಲ್ ಗೆಟ್ ಸೆಟಲ್ ಡೌನ್ ಅಷ್ಟೇ. ಹೈಡ್ರಾಲಿಕ್ ಕ್ಲಾಸಿಫೈಯರ್ ಅಂತಾನು ಕರಿತೀವಿ. ಕಾನ್ಸಂಟ್ರೇಟ್ ನ ಈ ಕಡೆಯಿಂದ ಸಪರೇಟ್ ಮಾಡ್ತೀವಿ, ಗ್ಯಾಂಗ್ ಪಾರ್ಟಿಕಲ್ಸ್ ಅನ್ನ ಇಲ್ಲಿಂದ ರಿಮೂವ್ ಮಾಡ್ತೀವಿ. ರೈಟ್? ಸೊ ಲೈಟರ್ ಗ್ಯಾಂಗ್ ಪಾರ್ಟಿಕಲ್ಸ್ ಆರ್ ಕ್ಯಾರಿಡ್ ಅವೇ ಬೈ ಸ್ಟೀಮ್ ಆಫ್ ವಾಟರ್ ಅಂಡ್ ಹೆವಿಯರ್ ಓರ್ ಪಾರ್ಟಿಕಲ್ ಸೆಟಲ್ ಡೌನ್. ಈ ಮೆಥಡ್ ಅನ್ನ ಹೈಡ್ರಾಲಿಕ್ ವಾಷಿಂಗ್ ಅಂತ ಕರಿತೀವಿ. ಬಹಳ ಸಿಂಪಲ್ ಇದೆ ಅಲ್ವಾ? ನೋಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಮೇಲ್ಗಡೆಯಿಂದ ಪೌಡರ್ ಡೋರ್ ಅನ್ನ ಹಾಕೋದು, ಕೆಳಗಡೆಯಿಂದ ವಾಟರ್ ಪಾಸ್ ಮಾಡೋದು, ಸೊ ದಟ್ ವಾಟರ್ ವಿಲ್ ಮಿಕ್ಸ್ ವಿತ್ ದ ಪೌಡರ್ ಡೋರ್. ಕಾನ್ಸಂಟ್ರೇಟ್ ಡೋರ್ ಇಸ್ ಸಪರೇಟೆಡ್ ಔಟ್ ಫ್ರಾಮ್ ದ ಗ್ಯಾಂಗ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಏನಾಗಾದ್ರೆ, ಇದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಜನರಲಿ ಆಕ್ಸೈಡ್ ಓರ್ಸ್ ವಿಲ್ ಹ್ಯಾವ್ impurities which are lighter gang particle and heavier ore particles will be present. Very important ನೆನ್ಪಿಟ್ಕೊಳ್ಳಿ. ಗ್ಯಾಂಗ್ ಪಾರ್ಟಿಕಲ್ ಲೈಟ್ ಇರ್ತದೆ, ಹೆವಿಯರ್ ಓರ್ ಇರ್ತದೆ. ಅದಕ್ಕಾಗಿ ನಾವು ಆಕ್ಸೈಡ್ ಓರ್ ಯೂಸ್ ಮಾಡ್ತೀವಿ. ಲೈಕ್ ಹೆಮಟೈಟ್, ಟಿನ್ ಸ್ಟೋನ್ ಅಂದ್ರೆ ಟಿನ್, ಕ್ಯಾಸಿಟ್ರೈಟ್ ಅಂತ ಕರಿತೀವಿ, SnO2 ಫಾರ್ಮುಲಾ. ಆರ್ ನೇಟಿವ್ ಓರ್ಸ್ ಲೈಕ್ ಗೋಲ್ಡ್ ಇರಬಹುದು, ಸಿಲ್ವರ್ ಇರಬಹುದು. ದೀಸ್ ಕ್ಯಾನ್ ಬಿ ಕಾನ್ಸಂಟ್ರೇಟ್ ಬೈ ದಿಸ್ ಮೆಥಡ್. ಅಂದ್ರೆ ಗೋಲ್ಡ್ ಆರ್ ಸಿಲ್ವರ್ ಕೂಡ ಹೆವಿ ಇರ್ತದೆ, ಹೌದಾ? ಅದರಲ್ಲಿರುವಂತ ಡಸ್ಟ್ ಪಾರ್ಟಿಕಲ್, ಮಡ್ ಪಾರ್ಟಿಕಲ್ ಅದನ್ನ ಮೇಲ್ಗಡೆಯಿಂದ ರಿಮೂವ್ ಮಾಡಿಬಿಡ್ತೀವಿ. ಹೆವಿಯರ್ ಓರ್ ಪಾರ್ಟಿಕಲ್ ಸೆಟಲ್ ಡೌನ್. ಬೆಸ್ಟ್ ಎಕ್ಸಾಂಪಲ್ ಇಸ್ ಆಕ್ಸೈಡ್ ಓರ್ಸ್. ರಿಮೆಂಬರ್, ದಿಸ್ ಈಸ್ ಫಸ್ಟ್ ಇಂಪಾರ್ಟೆಂಟ್ ಮೆಥಡ್. ಇಂಪಾರ್ಟೆಂಟ್ ಏನಿಲ್ಲ, ಫಸ್ಟ್ ಮೆಥಡ್ ಅಷ್ಟೇ, ಹೈಡ್ರಾಲಿಕ್ ಕ್ಲಾಸಿಫೈಯರ್ ಅಥವಾ ಹೈಡ್ರಾಲಿಕ್ ವಾಷಿಂಗ್ ಮೆಥಡ್. ನೆಕ್ಸ್ಟ್ ಸೆಕೆಂಡ್ ಒನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಪರೇಷನ್ ಆರ್ ಮ್ಯಾಗ್ನೆಟಿಕ್ ಸಪರೇಷನ್ ಮೆಥಡ್. ರಿಮೆಂಬರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಪರೇಷನ್ ಆರ್ ಮ್ಯಾಗ್ನೆಟಿಕ್ ಸಪರೇಷನ್ ಮೆಥಡ್. ಇದು ಕೂಡ ಬಹಳ ಸಿಂಪಲ್. ಇದರಲ್ಲಿ ಮೊದಲೇ ಹೇಳ್ಬಿಡ್ತೀನಿ, ಮ್ಯಾಗ್ನೆಟಿಕ್ ಇಂಪ್ಯೂರಿಟೀಸ್ ನಾನ್ ಮ್ಯಾಗ್ನೆಟಿಕ್ ಓರ್ ಪಾರ್ಟಿಕಲ್, ಅಥವಾ ನಾನ್ ಮ್ಯಾಗ್ನೆಟಿಕ್ ಇಂಪ್ಯೂರಿಟೀಸ್ ಮ್ಯಾಗ್ನೆಟಿಕ್ ಓರ್ ಪಾರ್ಟಿಕಲ್. ಎರಡರಲ್ಲಿ ಒಂದು ಮ್ಯಾಗ್ನೆಟಿಕ್ ಇರಬೇಕು, ಸಪರೇಟ್ ಮಾಡಬಹುದು. ಸಿಂಪಲ್ ಮೆಥಡ್, ಹೌದಾ? ಕಾಮನ್, obviously magnet will attract the particles which will attract it towards the magnet is separated from the non-magnetic particle. What is electromagnetic separation antandre? The method of separation based on the difference in the magnetic property of the components of the ore. Either the ore or impurity may be magnetic in nature. First important point, principle. ಹೌದಾ? ಇದನ್ನ ಇದುವರೆಗೆ ಕೇಳಿಲ್ಲ, ಕೇಳಬಹುದು, ಬಟ್ ಇದುವರೆಗೆ ಕೇಳಿಲ್ಲ. ಬಹಳ ಸಿಂಪಲ್ ಮೆಥಡ್, ಮ್ಯಾಗ್ನೆಟಿಕ್ ಸಪರೇಷನ್ ಮೆಥಡ್ ಅಂತ ಕರಿತೀವಿ ನಾವು. ಸೊ ಮ್ಯಾಗ್ನೆಟಿಕ್ ಇಂಪ್ಯೂರಿಟೀಸ್ ಇರಬಹುದು, ಇಲ್ಲ ಮ್ಯಾಗ್ನೆಟಿಕ್ ಓರ್ ಪಾರ್ಟಿಕಲ್ ಇರಬಹುದು, ಹೌದಾ? ನೋಡಿ, ಐರನ್ ಓರ್ ಪಾರ್ಟಿಕಲ್ ತಗೊಂಡ್ಬಿಡಿಯಲ್ಲ. ಐರನ್ ಓರ್ ಪಾರ್ಟಿಕಲ್ ಇನ್ ವಿಚ್ ಐರನ್ ಪಾರ್ಟಿಕಲ್ಸ್ ಆರ್ ಮ್ಯಾಗ್ನೆಟಿಕ್, ಮೇ ಬಿ impurities are non-magnetic, ಅಥವಾ ಐರನ್ ಆಸ್ a impurity present in some other. We can go for this method. Very simple. ನೋಡಿ, ಇಲ್ಲಿ ಎರಡು ರೋಲರ್ ಅನ್ನ ತಗೋತೀವಿ. ಬಹಳ ಸಿಂಪಲ್ ನೋಡಿ, ಎರಡು, ಈಗ ಹಿಟ್ಟಿನ ಗಿರಣಿ ಒಳಗೆ ನೋಡಿರ್ತೀರಿ, ಹೌದಾ? ಸೊ ಎರಡು ರೋಲರ್ ಅನ್ನ ತಗೋತೀವಿ. ವಿಲ್ ಟೇಕ್ ಟೂ ರೋಲರ್ಸ್ which is connected with the help of moving belt. Remember, moving belt like this, conveyor belt anta karithivi. So two rollers are connected with the conveyor belt, one of which is strong magnet. Idanna ನಾವು magnetic anta ತಗೊಂಡಿದ್ದೀವಿ. ಈಗ ಏನು ಮಾಡ್ತೀವಿ? So remember, powdered ore particle is added from this end so that the ore particle will move towards this end. Remember, ಕರೆಕ್ಟ್ ನೋಡಿ, powdered ore particle ಅನ್ನ ಆ ಬೆಲ್ಟ್ ಮೇಲೆ ಡ್ರಾಪ್ ಮಾಡೋದು. ಡ್ರಾಪ್ ಮಾಡಿದ ಮೇಲೆ the magnetic particles are attracted and so fall nearer the roller, and non-magnetic particles fall away from the roller. Right? So don't worry about that. This signal ಇದು ಸ್ವಲ್ಪ ಉಲ್ಟಾ ಆಗಿದೆ, ಅದು ಈ ಕಡೆ ಟರ್ನ್ ಆಗ್ಬೇಕಷ್ಟೇ. ಯಾಕಂದ್ರೆ ರೋಲರ್ ಈ ರೀತಿ ಟರ್ನ್ ಆಗ್ತಾ ಇದೆ, ಹೌದಾ?
ಅಂದ್ರೆ ಅವಾಗ ಇಲ್ಲಿ ಹಾಕಿರುವಂತ ಓರ್ ಪಾರ್ಟಿಕಲ್ಸ್ ಏನಿದೆ ಪೌಡರ್ಡ್ ಓರ್ ವಿತ್ ಇಂಪ್ಯೂರಿಟಿ, ಸೊ ಇದರಲ್ಲಿ ಗ್ರೀನ್ ಏನ್ ಕಾಣಿಸ್ತಾ ಇದೆಯಲ್ಲ, ಗ್ರೀನ್ ಕಲರ್ ದಟ್ ಈಸ್ ಮ್ಯಾಗ್ನೆಟಿಕ್. ಓಕೆ, ಸ್ವಲ್ಪ ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್ ಏನ್ ಕಾಣಿಸ್ತಾ ಇದೆ ಅದು ನಾನ್ ಮ್ಯಾಗ್ನೆಟಿಕ್. So that it will come nearer to the magnetic roller, and that magnetic particle attracted to the magnet till this point, and it will comes to this container, and non-magnetic particle will not attracted by the magnet, hence it will collect away from the magnet. This is the method. ಬಹಳ ಸಿಂಪಲ್ ಇದೆ ಹೌದಾ? ಮ್ಯಾಗ್ನೆಟಿಕ್ ರೋಲರ್ ತಗೊಳ್ಳೋದು, ಮ್ಯಾಗ್ನೆಟಿಕ್ ರೋಲರ್ ತಗೊಂಡು ಒಂದು ಕಡೆಯಿಂದ ಮ್ಯಾಗ್ನೆಟಿಕ್ ಅಂದ್ರೆ ಪೌಡರ್ ಡೋರ್ ಪಾರ್ಟಿಕಲ್ ನ ಆಡ್ ಮಾಡೋದು. ಸೊ ಇನ್ನೊಂದು ಕಡೆಯಿಂದ ರಿಮೆಂಬರ್ ವಿ ಆರ್ ಗೋಯಿಂಗ್ ಟು ಆಡ್ the magnetic roller ಏನಿರ್ತದೆ ಅದು ಕಡೆ ಮೂವ್ ಆಗ್ತದೆ. So when the powder door is added to this end, so the particle will move towards magnetic roller. Magnetic particle attract towards the magnet and collect nearer to the magnet. Non-magnetic particle collects away from the magnet. Very simple method. Any doubts? Example nodi. Example. Ferromagnetic ores are concentrated by this method. Andre wolframite is a magnetic ore which containing iron and tungsten. That contains non-magnetic ore that is cassiterite SNO2. ಅಥವಾ ಹಿಂಗೂ ಹೇಳ್ಬೋದು, non-magnetic cassiterite SNO2 having wolframite that is FeWO4. ಒಂದ್ಸರಿ ಕಾಂಪಿಟೇಟಿವ್ ಎಕ್ಸಾಮ್ ಕೇಳಿದಿದೆ, the ore which is having both iron and tungsten. Remember wolframite ಇಲ್ಲೇನ್ ಕಾಣಿಸ್ತಾ ಇದೆಯಲ್ಲ, ಇದೆ wolframite ಅಂತ ಕರಿತೀವಿ. This is attracted towards the magnet. Tin does not attracted by the magnet, so it will be separated easily. This is the second method, magnetic separation method or electromagnetic separation method. Now third one, Froth flotation method. This is important for 3 mark, expecting the whole 1 mark question for this, sorry 3 marks question for this, but ಇದುವರೆಗೆ ಕೇಳಿಲ್ಲ. 1 mark question ಕೇಳಿದಿದೆ, 1 mark question ಕೇಳಿದಿದೆ, ಬಟ್ ಇದುವರೆಗೆ as a whole 3 mark question ಅನ್ನ ಕೇಳಿಲ್ಲ. ಬಟ್ ಕೇಳಬಹುದಾದಂತಹ ಕ್ವಶನ್ ಗೊತ್ತಿರಲಿ, ಕೇಳಬಹುದಾದಂತಹ ಕ್ವಶನ್, ರಿಮೆಂಬರ್ ದಟ್. Yes, this method is used for the concentration of sulfide ores such as copper pyrites, zinc blend, galena, etc. Very important. Remember, this method is used for the concentration of sulfide ores such as copper pyrite, zinc blend, galena. ನೋಡಿ ಎಲ್ಲ ಸಲ್ಫೈಡ್ ಓರ್ ಇದೆ ಹೌದಾ, ಇದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. Froth flotation ಅಂದ ತಕ್ಷಣ ನೆನಪಾಗಬೇಕು sulfide ores. Remember, best example for the Froth flotation process is CuFeS2, zinc blend, galena, etc. ನೋಡಿ what is Froth flotation process ಹಾಗಾದ್ರೆ, ಅಥವಾ what is the principle behind this Froth flotation method, ಇದನ್ನ ನೋಡೋಣಂತೆ. Now this method is based on the fact that surface of the sulfide ore particles preferentially wetted by frothing agents like an oil or surface of the gangue, while the surface of the gangue preferentially wetted by water. ಅಂದ್ರೆ ಏನ್ ಹೇಳ್ತಾ ಇದೀವಿ ಇಲ್ಲಿ, the main principle behind this method is that sulfide ore particles wet by oil froth and gangue particles remember wet by water. ಅಂದ್ರೆ ಈ ಕೆಪಾಸಿಟಿ ಏನಿದೆಯಲ್ಲ, ಈ ಕೆಪಾಸಿಟಿ ಏನಿದೆ ಇದು ಸಲ್ಫೈಡ್ ಓರಿಗೆ ಮಾತ್ರ ಇದೆ. ರಿಮೆಂಬರ್, ಅಂದ್ರೆ ಸಲ್ಫೈಡ್ ಓರ್ ವಿಚ್ ಈಸ್ ಹ್ಯಾವಿಂಗ್ ಫ್ರೋತ್ ಅಂದ್ರೆ ವಿಚ್ ಕ್ಯಾನ್ ಹ್ಯಾವಿಂಗ್ ಎಬಿಲಿಟಿ ಟು ಅಟ್ರಾಕ್ಟೆಡ್ ಬೈ ದ ಆಯಿಲ್ ಫ್ರೋತ್ ಅಂಡ್ ಗ್ಯಾಂಗ್ ಪಾರ್ಟಿಕಲ್ಸ್ ವೆಟ್ ಬೈ ವಾಟರ್. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಅದಕ್ಕಾಗಿ ನಾವು ಸಲ್ಫೈಡ್ ಓರ್ನ ಅಷ್ಟೇ ಯೂಸ್ ಮಾಡಬಹುದು, ಬೇರೆ ಊರನ್ನು ಇದಕ್ಕೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾದ್ರೆ ಪ್ರೊಸೆಸ್ ಏನು ಕರೆಕ್ಟ್ ಆಗಿ ನೋಡಿ, ಒಂದು ಟ್ಯಾಂಕ್ ತಗೋತೀವಿ, ಅದರಲ್ಲಿ ಪೌಡರ್ಡ್ ಓರ್ ಇನ್ ವಾಟರ್ ಅನ್ನ ಮಿಕ್ಸ್ ಮಾಡೋದು, ಪೌಡರ್ಡ್ ಓರ್ ಅನ್ನ ವಾಟರ್ ಗೆ ಮಿಕ್ಸ್ ಮಾಡೋದು ಇಂಪಾರ್ಟೆಂಟ್. ಫಸ್ಟ್ ಓರ್ ತಗೊಂಡ್ವಿ, ವಾಟರ್ ಹಾಕಿದ್ವಿ, ಅದಕ್ಕೆ ಏನ್ ಮಾಡ್ಬೇಕು, ಪೈನ್ ಆಯಿಲ್ ಅನ್ನ ಆಡ್ ಮಾಡ್ತೀವಿ ಆಸ್ ಅ ಫ್ರೋಥಿಂಗ್ ಏಜೆಂಟ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಪೈನ್ ಆಯಿಲ್ ಈಸ್ ದ ಒನ್, ಅಥವಾ ಫ್ಯಾಟಿ ಆಸಿಡ್ಸ್ ಅಂತಾನು ಕರಿಬಹುದು, ಫ್ಯಾಟಿ ಆಸಿಡ್ಸ್ ಅಂತಾನು ಕರಿಬಹುದು, ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್ ಆಯಿಲ್ಸ್. They act as a frothing agent which will produce the froth. Remember, produce the froth. ಅದಾದ್ಮೇಲೆ ಸೋಡಿಯಂ ಇಥೈಲ್ ಕ್ಸಾಂಥೇಟ್ ಅನ್ನ ಆಡ್ ಮಾಡ್ತೀವಿ, ಕಲೆಕ್ಟರ್ಸ್ ಅಂತ ಹೇಳಿ. ಕಲೆಕ್ಟರ್ಸ್ ಅಂತಂದ್ರೆ ಕಲೆಕ್ಟರ್ಸಿನ ಕೆಲಸ ಏನು ಅಂತಂದ್ರೆ ಆ ಫ್ರೋಥಿಂಗ್ ಏಜೆಂಟ್ಸ್ ಅನ್ನ ಒಂದು ಕಡೆ ಇರೋ ಹಾಗೆ ನೋಡ್ಕೊಳ್ಳೋದು, ಆ ಫ್ರೋತ್ ಅನ್ನ ಒಂದು ಕಡೆ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಕಲೆಕ್ಟರ್ಸ್ ಮಾಡ್ತದೆ.
ಅದಾದ್ಮೇಲೆ we are going to add cresols or aniline. Cresols or aniline Froth stabilizers ಅಂತ ಕರಿತೀವಿ. ಯಾಕಂದ್ರೆ ಜನರಲಿ ನೋಡಿ ಫ್ರೋತ್ ಸ್ಟೆಬಿಲೈಸರ್ಸ್ ನಮಗೆ ಇಲ್ಲಿ ಬೇಕು. ಯಾಕಂದ್ರೆ ನಾರ್ಮಲ್ ನೋಡಿ, ಈಗ ಒಂದು ಬಕೆಟ್ ಅಲ್ಲಿ ನೀವು ವಾಟರ್ ಪ್ಲಸ್ ಈ ಒಂದು ಡಿಟರ್ಜೆಂಟ್ ಅಥವಾ ಸೋಪ್ ಅನ್ನ ಹಾಕಿ ಫ್ರೋತ್ ಫಾರ್ಮ್ ಮಾಡಿದ್ ನೋಡಿ ಸ್ವಲ್ಪ ಹೊತ್ತಿನಲ್ಲಿ ಡಿಸಪಿಯರ್ ಆಗ್ಬಿಡ್ತದ. ಹೌದಾ? ಡಿಸಪಿಯರ್ ಆಗ್ತದ ಅಂದ್ರೆ ಸ್ಟೇಬಲ್ ಇಲ್ಲ ಅಂತ ಅರ್ಥ. ಆದ್ರೆ ನಮಗೆ ಈ ಮೆಥಡ್ ದೊಳಗೆ ಇದು ಸ್ಟೇಬಲ್ ಬೇಕು. ಯಾಕಂತಂದ್ರೆ ದೀಸ್ ಫ್ರೋತ್ ಶುಡ್ ಅಟ್ರಾಕ್ಟ್ ದ ಸಲ್ಫೈಡ್ ಓರ್ ಪಾರ್ಟಿಕಲ್ಸ್ ಟು ಇಟ್ಸ್ ಸರ್ಫೇಸ್ so that it will be separated from the gangue particle. Because of that reason we need this froth stabilizer here. ಹಾಗಾದ್ರೆ ಫ್ರೋತ್ ಸ್ಟೆಬಿಲೈಸರ್ ಯಾವುದು? aniline or cresol ಅಂತ ಕರಿತೀವಿ. ರಿಮೆಂಬರ್, aniline or cresol is taken as a froth stabilizing agents. ತಗೊಂಡ್ವಿ, ಆಡ್ ಮಾಡಿದ್ವಿ. ಈಗ ಫ್ರೋತ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಫ್ರೋತ್ ಬರ್ಬೇಕು ಅಂತಂದ್ರೆ ಒಂದು ಎಜಿಟೇಟರ್ ನ ಯೂಸ್ ಮಾಡಬೇಕು. ಎಜಿಟೇಟರ್ ಇಸ್ ನಥಿಂಗ್ ಬಟ್ ದ ಟೈಪ್ ಆಫ್ ಸ್ಟರರ್ where it will be rotated here. While rotating, it will suck the air inside. Remember, so passing the air inside under pressure so that ಇದನ್ನ ಟರ್ನ್ ಮಾಡ್ತಾ ಹೋದಾಗ, ಇದನ್ನ ರೊಟೇಟ್ ಮಾಡ್ತಾ ಹೋದಾಗೆ, remember in this particular case, because of the pine oil as a frothing agent, it will produce the froth easily and froth stabilizer will stabilize the froth. See, simple like step by step ಅರ್ಥ ಮಾಡ್ಕೊಳ್ಳಿ. ಓರ್ ಪ್ಲಸ್ ಪೌಡರ್, ಓರ್ ಪ್ಲಸ್ ವಾಟರ್ ಪ್ಲಸ್ ಪೈನ್ ಆಯಿಲ್ ಪ್ಲಸ್ ಸೋಡಿಯಂ ಇಥೈಲ್ xanthate ಪ್ಲಸ್ ಅನಿಲಿನ್ ಆರ್ ಕ್ರಿಸಾಲ್ ಅನ್ನ ಆಡ್ ಮಾಡಿದ್ವಿ. ಈಗ ಒಂದು ಎಜಿಟೇಟರ್ ಅಂದ್ರೆ ಮಿಕ್ಸರ್ ಅನ್ನ ತಗೊಂಡು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿದಾಗ ಏರ್ ವಿಲ್ ಗೆಟ್ ಇಟ್ ಇನ್ ಟು ದಿಸ್ ಸಬ್ಸ್ಟೆನ್ಸ್. ಆವಾಗ ಫ್ರೋತ್ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಫ್ರೋತ್ ಬಂದಿದ್ದು ಏನಾಗ್ತದೆ? ಸಲ್ಫೈಡ್ ಓರ್ ಪಾರ್ಟಿಕಲ್ಸ್ ಅನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ತದೆ. ಸೊ ದಟ್ froth particle will attract the sulfide ore particles to itself or its surface, and as we know froth particles are lighter in nature, slowly it will go and collect on the surface of the solution. ನೋಡಿ, ಈ ರೀತಿ ಇಲ್ಲಿ ಕಲೆಕ್ಟ್ ಆಯ್ತು. ಹಾಗಾದ್ರೆ ಗ್ಯಾಂಗ್ ಪಾರ್ಟಿಕಲ್ಸ್ ಎಲ್ಲೋಯ್ತು? ಗ್ಯಾಂಗ್ ಪಾರ್ಟಿಕಲ್ಸ್ are wet by water and it will be collected at the bottom like this. ಇಷ್ಟಾದ್ಮೇಲೆ ಏನ್ ಮಾಡೋದು? ಇವೆಲ್ಲ ಫ್ರೋತ್ ಪಾರ್ಟಿಕಲ್ ಅನ್ನ ಕಲೆಕ್ಟ್ ಮಾಡೋದು. ಇದನ್ನೆಲ್ಲ ಕಲೆಕ್ಟೆಡ್ ಇನ್ ದ ಅನದರ್ ಟ್ಯಾಂಕ್. ರಿಮೆಂಬರ್, ಅನದರ್ ಕಂಟೈನರ್ ವೇರ್ ಇಟ್ ವಿಲ್ ಬಿ ವಾಶ್ಡ್ ಬೈ ವಾಟರ್ so that all these sulfide ore particles are separated from the froth particles ಅಥವಾ foam particles. This method is called as, remember, so froth flotation method. ಇದರೊಳಗೆ ಒಂದು ಕ್ವಶನ್ ಕೇಳಬಹುದು, ವಿಚ್ ಈಸ್ ದ ಸರ್ಫೇಸ್ ಫಿನಾಮಿನಾ ವಿಚ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಮೆಥಡ್. ರಿಮೆಂಬರ್, ನಾವು ಅಪ್ಲಿಕೇಶನ್ ಆಫ್ ಅಡ್ಸಾರ್ಪ್ಷನ್ ಅಲ್ಲಿ ನಾವು ಒಂದು ಅಪ್ಲಿಕೇಶನ್ ಬರೆದಿದ್ವಿ, ಫ್ರೋತ್ ಫ್ಲೋಟೇಷನ್ ಮೆಥಡ್ ಅಂತೇಳಿ. ಅಂದ್ರೆ ಈ ಫ್ರೋತ್ ಫ್ಲೋಟೇಷನ್ ಮೆಥಡ್ ಏನಿದೆ, ಇದು ಸರ್ಫೇಸ್ ಫಿನಾಮಿನಾ ಯಾವ್ದು ಇನ್ವಾಲ್ವ್ ಆಗಿದೆ ಅಂದ್ರೆ ಅಡ್ಸಾರ್ಪ್ಷನ್ ಈಸ್ ಇನ್ವಾಲ್ವ್ಡ್ ಹಿಯರ್. ರಿಮೆಂಬರ್, ಬಹಳ ಸಿಂಪಲ್. ಫ್ರೋತ್ ಪ್ರೊಡ್ಯೂಸ್ ಆಗ್ತದ because of the principle behind this method, which states that sulfide ore particle attracted by the oil froth, it will collected above the surface, it will be separated and it is washed by water, and gang particles will be collected in the container. This is called as froth flotation method. ಇದರಲ್ಲಿ ಒಂದು ಎಡಿಷನ್ ಅನ್ನು ಮಾಡೋಣಂತೆ. ಈಗ if remember 2 sulfide ores are present, if 2 sulfide ores are present. See, 2 sulfide ore present ಇದ್ರೆ ಏನಾಗ್ತದ? ಎರಡೂ ಕೂಡ ಫ್ರೋತ್ ಜೊತೆ ಅಟ್ರಾಕ್ಟ್ ಆಗಿ ಮೇಲ್ಗಡೆ ಕಲೆಕ್ಟ್ ಆಗಿ ಸಪರೇಟ್ ಮಾಡ್ತೀವಿ. ಅವಾಗ 2 sulfide ore ಒಂದೇ ಕಡೆ ಇರ್ತದ, ಅದು ಸಪರೇಟ್ ಆಗೋದಿಲ್ಲ. ಬಟ್ ಬೋತ್ sulfide ore separated from the gang particle, but both sulfide ores are present in the same container. Now if we want to separate that one of the sulfide ore from the another sulfide ore in this froth flotation tank itself, just imagine. See, ಹಿಂಗ್ ಮಾಡ್ಲೇಬೇಕಂತ ಕಂಡೀಷನ್ ಇಲ್ಲ, ಬೇರೆ ಮೆಥಡ್ ಯೂಸ್ ಮಾಡಬಹುದು. ಆದ್ರೆ ಇಲ್ಲೇ ಏನಾದ್ರೂ ಅವು ಎರಡು ಸಪರೇಟ್ ಆಗ್ಬಿಟ್ರೆ ನಮಗದು ಅದು ಅಡ್ವಾಂಟೇಜ್ ಆಗ್ಬಿಡ್ತದೆ. ಹೌದಾ? ಎರಡು ಏನಾದ್ರೂ ಇಲ್ಲೇ ಸಪರೇಟ್ ಆಗ್ಬಿಟ್ರೆ that will be advantage for us, right? So because of that reason, remember, we can go for this method where if 2 sulfide ores are mixed with each other, we are going to use additional reagent called as depressant. Remember,
ಇದನ್ನ 1 ಮಾರ್ಕ್ ಕೇಳಿದ್ದಿದೆ. ವಾಟ್ ಈಸ್ ದ ಯೂಸ್ ಆಫ್ ಡಿಪ್ರೆಸೆಂಟ್ ಇನ್ ದ ಫ್ರೋತ್ ಫ್ಲೋಟೇಶನ್? ಇಷ್ಟ ಬರೆಯೋದು. ಡಿಪ್ರೆಸೆಂಟ್ ಈಸ್ ಯೂಸ್ ಟು ಸಪರೇಟ್ 2 sulfide ores. Remember, depressant is used to separate 2 sulfide ores. Additional reagent is called as depressant, which can make one of the sulfide ore which mix with the froth and another sulfide ore reacts with itself. Andre depressant. Correct artha ಮಾಡ್ಕೊಳ್ಳಿ. For example, ನಮ್ಮ ಹತ್ರ PBS ಮತ್ತೆ ZNS ಇದೆ. ನಾವು ಇದನ್ನ ಇಲ್ಲೇ ಫ್ರೋತ್ ಫ್ಲೋಟೇಶನ್ ಮೆಥಡ್ ಅಲ್ಲೇ ಸಪರೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅವಾಗ ಏನ್ ಮಾಡಬೇಕು? ಒಂದು ಎಕ್ಸ್ಟ್ರಾ ರಿಯೇಜೆಂಟ್ ಅನ್ನ ಆ ಟ್ಯಾಂಕ್ ಗೆ ಆಡ್ ಮಾಡಬೇಕು. ಅದನ್ನ ನಾವು ಡಿಪ್ರೆಸೆಂಟ್ ಅಂತ ಕರಿತೀವಿ. ಡಿಪ್ರೆಸೆಂಟ್ ಏನ್ ಮಾಡ್ತದೆ? It will react with the ZNS and it will be separated so that PBS andre galena easily mix with the froth and it will be separated. This method is called as froth flotation extend method. Remember, andre depressant annu use ಮಾಡಿ separate ಮಾಡುವಂತದ್ದು. For example ನೋಡಿ, best example for the depressant is sodium cyanide, NaCN. Very important ನೆನಪಿಟ್ಕೊಳ್ಳಿ. NaCN is act as a depressant. 1 marks ಕೇಳಬಹುದು. What is the role of NaCN in froth flotation? ಅವಾಗ ಏನ್ ಬರಿಬೇಕು? NaCN act as depressant which can separate 2 sulfide ore ಅಂತ ಬರಿಬೇಕು 1 marks ಗೆ. Remember, NaCN ಏನ್ ಮಾಡ್ತದೆ? Sodium cyanide will combines with the zinc sulfide to form a soluble complex which is soluble in the water, hence preventing it from forming a froth. ಅಂದ್ರೆ mix with the froth. ಅದಕ್ಕಾಗಿ ಏನಾಗ್ತದೆ? Only PBS will comes to the froth. Remember, PBS will comes to the froth. 1 marks ಕೇಳಬಹುದು. Which sulfide ore comes to the froth among PBS and ZNS when NaCN is used? Remember, NaCN use ಮಾಡಿದಾಗ PBS froth ಜೊತೆ ಮಿಕ್ಸ್ ಆಗ್ತದ, ZNS ಮಿಕ್ಸ್ ಆಗೋದಿಲ್ಲ. ರಿಯಾಕ್ಷನ್ ನೋಡಿ, ಈ ರಿಯಾಕ್ಷನ್ ನಮ್ಮ ಸಿಲೆಬಸ್ ಸಿಗಿಲ್ಲ, ಗೊತ್ತಿರಲಿ. NaCN ಏನ್ ಮಾಡ್ತದೆ? ZNS ಜೊತೆ ರಿಯಾಕ್ಟ್ ಆಗಿ ಅದು Na2S soluble in water, Na2ZnCN4. This is also soluble in water complex ಅನ್ನ ಫಾರ್ಮ್ ಮಾಡ್ತದೆ. This is what we called as depressant role in the froth flotation method. So I hope you have understood. Very important, very simple. So depressant ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ನೆನಪಿಟ್ಕೊಳ್ಳಿ. ಸೋಡಿಯಂ ಸಯನೈಡ್ PBS ZNS ಇದ್ದಾಗ ZNS ರಿಯಾಕ್ಟ್ ಆಗ್ತದೆ, PBS ಫ್ರೋತ್ ಅಲ್ಲಿ ಹೋಗ್ತದ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಒಂದು ಲೀಚಿಂಗ್ ಅಂದ್ರೆ ಏನು? ಇದರಲ್ಲಿ 2 ಎಕ್ಸಾಂಪಲ್ ನ ಕಲಿತೀವಿ. ಅದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್. ಲೀಚಿಂಗ್ ಅಂತಂದ್ರೆ, ರಿಮೆಂಬರ್, ಲೀಚಿಂಗ್ ಇಸ್ ದ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ಓರ್ ವೇರ್ it is based on the principle that solubility of only ore particles in the suitable solvent take place and impurities are insoluble. Remember, this is the main principle behind this method. Correct artha ಮಾಡ್ಕೊಳ್ಳಿ. Principle behind this method is concentration of the ore take place in such a way that ore particles soluble in a suitable solvent and gang particles are insoluble. ಅದರಲ್ಲಿ ಫಸ್ಟ್ ಒನ್ ಡಿಸ್ಕಸ್ ಮಾಡೋಣಂತೆ. ಬೇಯರ್ಸ್ ಪ್ರೊಸೆಸ್ ಅಂತ ಕರಿತೀವಿ. ಈ ನೇಮ್ ಏನಿದೆ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಅದಕ್ಕಾಗಿ ಕ್ವಶನ್ ಕೇಳಬೇಕಾದ್ರೆ ಲೀಚಿಂಗ್ ಆಫ್ ಅಲ್ಯೂಮಿನಾ ಫ್ರಮ್ ಬಾಕ್ಸೈಟ್ ಅಂತಾನೆ ಕೇಳುತ್ತಾರೆ. ವೆರಿ ಇಂಪಾರ್ಟೆಂಟ್ ಫಾರ್ 3 marks. ರಿಪೀಟೆಡ್ಲಿ ಆಸ್ಕ್ ಕ್ವಶನ್. ಇದರಲ್ಲಿ ನಮಗೆ 3 ಸ್ಟೆಪ್ಸ್ ಇದೆ. ಈಚ್ ಸ್ಟೆಪ್ 1 mark ಅಷ್ಟೇ. ಬಹಳ ಸಿಂಪಲ್. ನಾನು ನೋಟ್ಸ್ ಅನ್ನು ಕಳಿಸ್ಕೊಟ್ಟಿದ್ದೀನಿ, ಅದನ್ನ ಕರೆಕ್ಟ್ ಆಗಿ ನೋಡಿ. 3 ಸ್ಟೆಪ್ಸ್ ಅನ್ನ ನೀಟಾಗಿ ಕೊಟ್ಟಿದ್ದೀನಿ. ನಾವು bauxite ore is associated with impurities like iron oxide, titanium oxide, silica, etc. ಫಸ್ಟ್ ಇದನ್ನ ನೆನಪಿಟ್ಕೊಳ್ಳಿ. ಬಾಕ್ಸೈಟ್ ore ಅಲ್ಲಿ ಇರುವಂತ ಇಂಪ್ಯೂರಿಟೀಸ್ ಏನು ಅಂದ್ರೆ, ಐರನ್ ಆಕ್ಸೈಡ್ ಇರಬಹುದು, ಅಂದ್ರೆ Fe2O3 ಇರಬಹುದು, TiO2 ಇರಬಹುದು, SiO2 ಇರಬಹುದು. ದೀಸ್ ಆರ್ ದ ಮೇನ್ ಇಂಪ್ಯೂರಿಟೀಸ್ ಪ್ರೆಸೆಂಟ್. ಸೊ ಈಗ ನಾವೇನ್ ಮಾಡಬೇಕು? ಇದನ್ನ ಒಂದು ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡಿಸಬೇಕು. ಯಾಕಂದ್ರೆ ಮೇನ್ ಪ್ರಿನ್ಸಿಪಲ್ ಏನು? ಇಂಪ್ಯೂರಿಟೀಸ್ ಆರ್ ಇನ್ಸಾಲ್ಯುಬಲ್. ಅಂದ್ರೆ ಇವೆಲ್ಲ ಇಂಪ್ಯೂರಿಟೀಸ್ ಇನ್ಸಾಲ್ಯುಬಲ್ ಆಗಬೇಕು ಅಂಡ್ ಓರ್ ಪಾರ್ಟಿಕಲ್ ಮಾತ್ರ ಸಾಲ್ಯುಬಲ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮ್ ಮಾಡಬೇಕು. ಅದಕ್ಕಾಗಿ ಏನ್ ಮಾಡ್ತೀವಿ ಅಂತಂದ್ರೆ, ವಿ ಆರ್ ಗೋಯಿಂಗ್ ಟು ಟ್ರೀಟ್ ದಿಸ್ ಬಾಕ್ಸೈಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಎಟ್ 473 to 523 ಕೆಲ್ವಿನ್. ಬಹಳ ಇಂಪಾರ್ಟೆಂಟ್. ಟೆಂಪರೇಚರ್ ಪ್ರೆಷರ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್. 35 to 36 ಬಾರ್ ಪ್ರೆಷರ್. ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ನೋಡಿ. ಪೌಡರ್ಡ್ ಓರ್ ಈಸ್ ಡೈಜೆಸ್ಟೆಡ್ ಅಂದ್ರೆ ಟ್ರೀಟೆಡ್ ವಿತ್ ರಿಯಾಕ್ಟ್ಸ್ ವಿತ್ 45%. ಅದನ್ನೇನು ಬರಿಬೇಕಂತೇನಿಲ್ಲ. ಬಟ್ ರಿಮೆಂಬರ್, NaOH ಸೊಲ್ಯೂಷನ್ 473 to 523 ಕೆಲ್ವಿನ್, 35 to 36 ಬಾರ್ ಪ್ರೆಷರ್. ವಿ ಕಾಲ್ ಇಟ್ ಆಸ್ ಫಸ್ಟ್ ಸ್ಟೆಪ್. ಹೀಗೆ ಮಾಡಿದಾಗ ಏನಾಗ್ತದೆ? ಸೋಡಿಯಂ ಅಲ್ಯೂಮಿನೇಟ್ ಅಂತ ಒಂದು ಕಂಪೌಂಡ್ ಫಾರ್ಮ್ ಆಗ್ತದೆ.
ಇವು ಎರಡೂ ಇಂಪ್ಯೂರಿಟೀಸ್ ಏನಿದೆಯಲ್ಲ ಇದು ಇನ್ಸಾಲ್ಯುಬಲ್ ಆಗ್ತದೆ. ಬಟ್ ನಾವು ಪ್ರಿನ್ಸಿಪಲ್ ಏನೋ ಹೇಳ್ಬಿಟ್ವಿ ಇಂಪ್ಯೂರಿಟೀಸ್ ಆರ್ ಇನ್ಸಾಲ್ಯುಬಲ್ ಅಂತ ಹೇಳಿ. ಬಟ್ ಸಿಲಿಕಾ ಏನಿದೆಯಲ್ಲ ಇಟ್ ಈಸ್ ಹ್ಯಾವಿಂಗ್ ವೆರಿ ಗುಡ್ ಎಫಿನಿಟಿ ಫಾರ್ NaOH. ಅದಕ್ಕಾಗಿ ಸೋಡಿಯಂ ಸಿಲಿಕೇಟ್ ಫಾರ್ಮ್ ಆಗ್ತದೆ. ಆದ್ರೂ ಕೂಡ ನಮಗೇನು ಬೇಜಾರಿಲ್ಲ, ಅದನ್ನ ನಾವು ಸೆಕೆಂಡ್ ಸ್ಟೆಪ್ ಅಲ್ಲಿ ರಿಮೂವ್ ಮಾಡ್ತೀವಿ, ಡೋಂಟ್ ವರಿ. ಆದ್ರೆ ಮೇಜರ್ ಇಂಪ್ಯೂರಿಟಿ ಒಳಗೆ ಇವು ಎರಡು ಇಂಪ್ಯೂರಿಟಿ ಏನಿದೆಯಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ ಹೋಗ್ಬಿಡ್ತು ಇನ್ಸಾಲ್ಯುಬಲ್ ಆಗಿ. NaOH ಅಲ್ಲಿ ಇದು ಇನ್ಸಾಲ್ಯುಬಲ್, SiO2 ಮಾತ್ರ ಸಾಲ್ಯುಬಲ್ ಆಗ್ತದೆ. ಅದನ್ನ ಮುಂದಿನ ಸ್ಟೆಪ್ ಅಲ್ಲಿ ರಿಮೂವ್ ಮಾಡೋಣತೆ. ಸೊ remember, powder ore is treated with NaOH at 473 to 523 Kelvin, 35 to 36 bar pressure to form a reaction like this. Sodium aluminate form ಆಗ್ತದೆ. ಈ ರಿಯಾಕ್ಷನ್ ಅನ್ನ ನಾವು ಬರಿಬೇಕು 1 ಮಾರ್ಕಿಗೆ. ಅದ್ರ ಜೊತೆಗೆ ನಾ ಏನ್ ಹೇಳಿದ್ನಲ್ಲ, SiO2 ಕೂಡ NaOH ಜೊತೆ ರಿಯಾಕ್ಟ್ ಆಗಿ ಇದು ಆಗ್ಬಿಡ್ತದೆ. ಬಟ್ ಈ ರಿಯಾಕ್ಷನ್ ಅನ್ನ ಡೋಂಟ್ ರೈಟ್ ಇನ್ ದ ಎಕ್ಸಾಮ್. ಡೋಂಟ್ ರೈಟ್ ಇನ್ ದ ಎಕ್ಸಾಮ್. ರಿಮೆಂಬರ್, ಇಕ್ವೇಶನ್ ಅಲ್ಲ ಎಕ್ಸಾಮ್. ಎಕ್ಸಾಮ್ ಅಲ್ಲಿ ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಟ್ಸ್ ಅಲ್ಲಿ ಏನ್ ಕೊಟ್ಟಿದ್ದೀನಿ ಅದನ್ನ ಅಷ್ಟೇ ಬರೀರಿ. ನೋಡಿ, ಫಸ್ಟ್ ಬಾಕ್ಸೈಟ್ ಓರು ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಸೊ ಫಾರ್ಮಿಂಗ್ ಸೋಡಿಯಂ ಅಲ್ಯೂಮಿನೇಟ್, ಸೋಡಿಯಂ ಮೆಟಾಲ್ಯೂಮಿನೇಟ್ ಅಂತಾನು ಕರಿಬಹುದು ನಾವು, ಸೋಡಿಯಂ ಅಲ್ಯೂಮಿನೇಟ್ ಅಂತಾನು ಕರಿಬಹುದು. ಇಟ್ ಈಸ್ ಸಾಲ್ಯುಬಲ್ ಇನ್ ದ ವಾಟರ್. ಇದು ಕೂಡ ಸಾಲ್ಯುಬಲ್ ಆಗಿಬಿಡ್ತದೆ. ಅದು ನಾವು ಸೆಕೆಂಡ್ ಸ್ಟೆಪ್ ಅಲ್ಲಿ ರಿಮೂವ್ ಮಾಡ್ತೀವಿ. ಇದು ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಅಲ್ಲಿ ಈ ರಿಯಾಕ್ಷನ್ ಅನ್ನ ಬರೀಬೇಕು. ರಿಮೆಂಬರ್ ದಟ್. ನೆಕ್ಸ್ಟ್ ಇದನ್ನ ಫಿಲ್ಟರ್ ಮಾಡ್ತೀವಿ. ಇದನ್ನ ಫಿಲ್ಟರ್ ಮಾಡಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸ್ತೀವಿ. ರಿಮೆಂಬರ್, ಕಾರ್ಬನ್ ಡೈಆಕ್ಸೈಡ್ ಇಸ್ ಅಸಿಡಿಕ್ ಇನ್ ನೇಚರ್. ಈ ಸೊಲ್ಯೂಷನ್ ಏನಿದೆ ಇದಕ್ಕೆ ಬೇಸಿಕ್ ನೇಚರ್ ಇರ್ತದೆ. ಯಾಕಂದ್ರೆ ಅಮೋನಿಯಾವನ್ನ ಆಡ್ ಮಾಡಿದೀವಿ, ಸಾರಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಆಡ್ ಮಾಡಿದೀವಿ. ಅದಕ್ಕೆ ನಾವು ಇದನ್ನ ನ್ಯೂಟ್ರಲೈಸ್ ಮಾಡಬೇಕಾಗಿದೆ. ನ್ಯೂಟ್ರಲೈಸ್ ಮಾಡೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಡ್ ಮಾಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಡ್ ಮಾಡಿದಾಗ ಅಲ್ಲೇನ್ ಸೋಡಿಯಂ ಸಿಲಿಕೇಟ್ ಆಗಿತ್ತಲ್ಲ Na2SiO3, ಇದು ಡಸ್ ನಾಟ್ ರಿಯಾಕ್ಟ್ ಯಾರ ಜೊತೆ? ಕಾರ್ಬನ್ ಡೈಆಕ್ಸೈಡ್ ಜೊತೆ. ಆದ್ರೆ ಇದು ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತದೆ. ಅಂದ್ರೆ ಏನಾಯ್ತು, ಸೆಕೆಂಡ್ ಸ್ಟೆಪ್ ಅಲ್ಲಿ ಸೋಡಿಯಂ ಸಿಲಿಕೇಟ್ ಸಪರೇಟೆಡ್ ಔಟ್. ಹೌದಾ? ಸೆಕೆಂಡ್ ಸ್ಟೆಪ್ ಅಲ್ಲಿ ಸೋಡಿಯಂ ಸಿಲಿಕೇಟ್ ಸಪರೇಟ್ ಆಗಿಬಿಡ್ತು. ಫಸ್ಟ್ ಸ್ಟೆಪ್ ಅಲ್ಲಿ ಉಳಿದಿದ್ದ ಎರಡು ಇಂಪ್ಯೂರಿಟಿ ಏನಿತ್ತಲ್ಲ Fe2O3 TiO2 ಸಪರೇಟ್ ಆಗಿತ್ತು. ಸೋಡಿಯಂ ಸಿಲಿಕೇಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಸಪರೇಟ್ ಆಯ್ತು. ರಿಯಾಕ್ಷನ್ ನೋಡಿ, ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್. 2 ಮಾರ್ಕ್ಸ್ಗೆ, ಎರಡನೇ ಮಾರ್ಕ್ಸ್ಗೆ ರಿಮೆಂಬರ್, ಎರಡನೇ ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ರಿಮೆಂಬರ್. ಸೊ ಇದಕ್ಕೆ 2 ಮಾರ್ಕ್ಸ್. 2 ಮಾರ್ಕ್ಸ್ ಅಂದ್ರೆ ಆಲ್ರೆಡಿ 1 ಮಾರ್ಕ್ಸ್ ಇದೆ, ಇದಕ್ಕೆ 1 ಮಾರ್ಕ್ಸ್. ಎರಡನೇದು ಇಂಪಾರ್ಟೆಂಟ್ ರಿಯಾಕ್ಷನ್. ಆಕ್ಚುಲಿ ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನ XS2 ಅಂತ ಕೊಟ್ಟಿದ್ದಾರೆ. ಇದನ್ನ XS2 ಅಂತಾನೆ ಬರೀರಿ. ಓಕೆ, XS2 ಅಂತಾನೆ ಬರೀರಿ. ಇಲ್ಲಿ ಬ್ಯಾಲೆನ್ಸಿಂಗ್ 2CO2 ಆಗ್ಬೇಕು. 2S2 ಬರೆದ್ರೆ ಪ್ರಾಬ್ಲಮ್ ಇಲ್ಲ. ಓಕೆ, ಆದರೆ ರಿಮೆಂಬರ್ XS2 ಅಂತಾನೆ ಬರೀರಿ. ವೆರಿ ಇಂಪಾರ್ಟೆಂಟ್. ಸೊ ನಾವು ಹೈಡ್ರೇಟೆಡ್ ಅಲ್ಯೂಮಿನಾ ಫಾರ್ಮ್ ಆಯ್ತು. ಇದಕ್ಕೆ ನಾವು ಹೈಡ್ರೇಟೆಡ್ ಅಲ್ಯೂಮಿನಾ ಅಂತ ಕರಿತೀವಿ. ಹೈಡ್ರೇಟೆಡ್ ಅಲ್ಯೂಮಿನಾ ಅಂತ ಕರಿತೀವಿ. ಅಲ್ಯೂಮಿನಾ ಫಾರ್ಮುಲಾ ಇಸ್ Al2O3, ನೆನ್ಪಿಟ್ಕೊಳ್ಳಿ. Now, so in this step, hydrated alumina is filtered. ಫಿಲ್ಟರ್ ಮಾಡ್ತೀವಿ, ಡ್ರೈ ಮಾಡ್ತೀವಿ by heating strongly to get pure Al2O3. ಪ್ಯೂರ್ Al2O3 ಅಂದ್ರೇನು? ಇದರಲ್ಲಿ ಇರುವಂತ ಹೈಡ್ರೇಟೆಡ್ ಪಾರ್ಟ್ ಅನ್ನ ರಿಮೂವ್ ಮಾಡುವಂತ ಮೆಥಡ್. ಹೌದಾ? ಅದಕ್ಕೆ ಏನ್ ಮಾಡ್ಬೇಕು? ಹೀಟ್ ಮಾಡ್ಬೇಕಷ್ಟೇ. 1470 Kelvin we are going to heat. This is a third reaction ಅಥವಾ ಥರ್ಡ್ ಸ್ಟೆಪ್. ರಿಮೆಂಬರ್, Al2O3 XS2, X ಅಂತ ಬರೀರಿ. ಟೆಕ್ಸ್ಟ್ ಬುಕ್ ಅಲ್ಲಿ X ಅಂತ ಕೊಟ್ಟಿದ್ದಾರೆ. ಹಿಂದಿನ ರಿಯಾಕ್ಷನ್ X ಅಂತ ಬರೀರಿ. ಗಿವ್ ರೈಸ್ ಟು XS2 ಪ್ಲಸ್ Al2O3 is separated out. ಇದಕ್ಕೆ ನಾವು ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕರಿತೀವಿ. ಇದನ್ನ ನಾವು ಅಲ್ಯೂಮಿನಾ ಅಂತ ಕರೆದಿದ್ದು. ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ವೆರಿ ಸಿಂಪಲ್. ಹೌದಾ? ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ? ಸೋಡಿಯಂ ಅಲ್ಯೂಮಿನೇಟ್ ಫಾರ್ಮ್ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ? ಅಲ್ಯೂಮಿನಿಯಂ ಆಕ್ಸೈಡ್ ಅಂದ್ರೆ ಹೈಡ್ರೇಟೆಡ್ ಅಲ್ಯೂಮಿನಾವನ್ನ ನೋಡಿದ್ರಿ. ಮೂರನೇ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ರಿ? ಹೈಡ್ರೇಟೆಡ್ ಅಲ್ಯೂಮಿನಾವನ್ನ ಹೀಟ್ ಮಾಡಿ ಸಾಲಿಡ್ ಅಲ್ಯೂಮಿನಾವನ್ನ ಫಾರ್ಮ್ ಮಾಡಿದ್ರಿ. ಇಟ್ ಇಸ್ ಅ ಪ್ಯೂರ್ ಫಾರ್ಮ್ ಅಲ್ಲಿ ಫಾರ್ಮ್ ಆಯ್ತು. ಇದರಿಂದ ನಾವು ಅಲ್ಯೂಮಿನಿಯಂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ವಿ ವಿಲ್ ಎಕ್ಸ್ಟ್ರಾಕ್ಟ್ ದ ಅಲ್ಯೂಮಿನಿಯಂ ಫ್ರಮ್ ದಿಸ್. ಅದನ್ನ ಮುಂದೆ ಮಾಡ್ತೀವಿ, ಮುಂದೆ ನೋಡೋಣ. ಓಕೆ, ಇದಿಷ್ಟು ಲೀಚಿಂಗ್ ಆಫ್ ಅಲ್ಯೂಮಿನಾ ಫ್ರಮ್ ಬಾಕ್ಸೈಟ್ ಬೇಯರ್ಸ್ ಪ್ರೊಸೆಸ್. ಎಸ್, ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ವೆರಿ 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 ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೆ ಬಹಳ ಸಿಂಪಲ್ ಇದೆ. 3 ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಓನ್ಲಿ 3 ರಿಯಾಕ್ಷನ್ಸ್. ಇಫ್ ಯು ಪ್ರಾಕ್ಟೀಸ್ 3 ಮಾರ್ಕ್ಸ್. ಈ ವರ್ಷ ಹಾಟ್ ಟಾಪಿಕ್ ಇದು. ಈ ವರ್ಷದ ಎಕ್ಸಾಮಿಗೆ ಕೇಳಬಹುದು. ಇಂಪಾರ್ಟೆಂಟ್, ರಿಮೆಂಬರ್. ಇದು ಲೀಚಿಂಗ್ ಆಫ್ ಬಾಕ್ಸೈಟ್ ಟು ಗೆಟ್ ಅಲ್ಯೂಮಿನಾ ಅಥವಾ ಲೀಚಿಂಗ್ ಆಫ್ ಅಲ್ಯೂಮಿನಾ ಫ್ರಮ್ ಬಾಕ್ಸೈಟ್ ಅಂತ ಕರಿತೀವಿ. ಇನ್ನೊಂದು ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ದಿಸ್ ಇಸ್ ದ ಸೆಕೆಂಡ್ ಎಕ್ಸಾಂಪಲ್ ಫಾರ್ ಲೀಚಿಂಗ್. ಇದನ್ನ ನಾವು ಹೈಡ್ರೋಮೆಟಲರ್ಜಿ ಅಂತಾನು ಕರಿತೀವಿ. ಯಾಕಂದ್ರೆ ಇದ್ರೊಳಗೆ ನಾವು ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಹೈಡ್ರೋ ವಾಟರ್ ಇರೋದಕ್ಕೆ ಹೈಡ್ರೋಮೆಟಲರ್ಜಿ ಅಂತಾನು ಕರಿಬಹುದು. ಈ ಮೆಥಡ್ ಒಳಗೆ
ಆಕ್ಸಿಡೇಷನ್ ಫಸ್ಟ್ ಸ್ಟೆಪ್ ಇದೆ, ರಿಡಕ್ಷನ್ ಸೆಕೆಂಡ್ ಸ್ಟೆಪ್ ಇದೆ. ಅದಕ್ಕಾಗಿ ರೆಡಾಕ್ಸ್ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ದಿಸ್ ಮೆಥಡ್, ವಿಚ್ ಈಸ್ ಫಸ್ಟ್ ಸ್ಟೆಪ್ ಫಾಲೋಡ್ ಬೈ ಆಕ್ಸಿಡೇಷನ್, ಸೆಕೆಂಡ್ ಸ್ಟೆಪ್ ಫಾಲೋಡ್ ಬೈ ರಿಡಕ್ಷನ್ ಅಂತಾನು ಕರಿಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಇದಕ್ಕೆ ನಾವು ಸಯನೈಡ್ ಪ್ರೊಸೆಸ್ ಅಂತಾನು ಕರಿತೀವಿ. ಸಯನೈಡ್ ಪ್ರೊಸೆಸ್ ಅಂತಾನು ಕರಿತೀವಿ, ಯಾಕಂದ್ರೆ ಇದ್ರೊಳಗೆ ನಾವು NaCN ಅನ್ನ ಯೂಸ್ ಮಾಡ್ತೀವಿ. ಅಂಡ್ ದಿಸ್ ಮೆಥಡ್ ಇಸ್ ಓನ್ಲಿ ಯೂಸ್ಡ್ ಫಾರ್ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. Less reactive metals like, remember, gold or silver. Very important. Hydrometallurgy and the takshan nenpittukolli, silver or gold, less reactive metal. Chemical used is NaCN, hence it is called as cyanide process. First step is oxidation, second step is reduction. Remember. Now, oxidation reduction process. Nodi, extraction of the noble metals like gold, silver, we can go for this method. And this method involves first step oxidation, second step reduction, and it is also known as hydrometallurgy and also known as cyanide process ಅನ್ನೋದನ್ನ ನೆನಪಿಟ್ಕೊಳ್ಳಿ. Also known as cyanide process. ಈಗ ನೋಡಿ, ಡ್ಯೂರಿಂಗ್ ದಿಸ್ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್, ಫಸ್ಟ್ ಎಕ್ಸ್ಪ್ಲನೇಷನ್, ಅದಾದ್ಮೇಲೆ ರಿಯಾಕ್ಷನ್ ತೋರಿಸ್ತೀನಿ. ಇದನ್ನ 2 ಮಾರ್ಕ್ಸ್ ಗೆ ಒಂದು ಸಾರಿ ಕೇಳಿದಿದೆ. ಒನ್ ಟೈಮ್ ಇಟ್ ವಾಸ್ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್. ಡ್ಯೂರಿಂಗ್ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಅಂಡ್ ಸಿಲ್ವರ್ ಫ್ರಮ್ ದೇರ್ ನೇಟಿವ್ ಓರ್ಸ್, ore is leached with NaCN, sodium cyanide. ನೋಡಿ, sodium cyanide, NaCN. Native ores ಅಂತಂದ್ರೆ ಒರಿಜಿನಲ್ ores which is obtained from the mining. Native ore ಅಂದ್ರೆ ಮೊದಲಿಂದ, ಅಂದ್ರೆ ಮೈನಿಂಗ್ ಇಂದ ಏನು ಬರ್ತದಲ್ಲ ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡುವಂತದ್ದು. ನಾವು ಫಸ್ಟ್ ಸ್ಟೆಪ್ ನೋಡಿ, the first step is, remember, the metal only dissolves in it, forming their corresponding cyanide and impurity is undissolved. ಯಾವುದರಲ್ಲಿ? ಮೆಟಲ್ಸ್ ಓನ್ಲಿ ಡಿಸಾಲ್ವ್ಡ್ ಇನ್ ಇಟ್ ಅಂದ್ರೆ NaCN ಅಲ್ಲಿ. NaCN ಅಲ್ಲಿ ಮೆಟಲ್ ಡಿಸಾಲ್ವ್ ಆಗ್ತದೆ, ಇಂಪ್ಯೂರಿಟೀಸ್ ಅನ್ಡಿಸಾಲ್ವ್ಡ್ ಆಗ್ತದೆ. ಅದಕ್ಕಾಗಿ ದಿಸ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಲೀಚಿಂಗ್ ಅಂತ ಕರೀಬಹುದು. ನೆಕ್ಸ್ಟ್, ಇನ್ ದಿಸ್ ಸ್ಟೆಪ್, ರಿಮೆಂಬರ್, ಮೆಟಲ್ಸ್ ಆರ್ ಆಕ್ಸಿಡೈಸ್ ಟು ದೇರ್ ರೆಸ್ಪೆಕ್ಟಿವ್ ಅಯಾನ್ಸ್. ಮೆಟಲ್ಸ್ ಗೆಟ್ ಆಕ್ಸಿಡೈಸ್. ರಿಮೆಂಬರ್, ಮೆಟಲ್ಸ್ ಆಕ್ಸಿಡೈಸ್ ಆಗಿ ಮೆಟಲ್ ಸಯನೈಡ್ ಫಾರ್ಮ್ ಆಗ್ತದೆ, ಗೊತ್ತಿರ್ಲಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗ್ತದೆ? ದ ಮೆಟಲ್ ಸಯನೈಡ್ ಏನ್ ಫಾರ್ಮ್ ಆಗಿತ್ತಲ್ಲ, ಅಂದ್ರೆ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತದೆ. ದಟ್ ಈಸ್ reacted with reacting metals like zinc, which act as a reducing agent. ನಾವು zinc dust ಅಂತ ಕರಿತೀವಿ, zinc powder ಅನ್ನು ಯೂಸ್ ಮಾಡ್ತೀವಿ as a reducing agent ಸೆಕೆಂಡ್ ಸ್ಟೆಪ್ ಅಲ್ಲಿ. so that is going to remove, ಅಂದ್ರೆ impure metal will be separated from the pure, ಅಂದ್ರೆ pure metal is separated from the impurity. ಎಕ್ಸಾಂಪಲ್ ನೋಡಿ, ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ, ಸಿಲ್ವರ್ ಆರ್ ಗೋಲ್ಡ್, ಯಾವ್ದಾದ್ರು ಒಂದು, ಯಾವ್ದು ಕೇಳ್ತಾರೆ ಅದನ್ನ ಬರೀಬೇಕು ಎಕ್ಸಾಮ್ ಅಲ್ಲಿ. ಓಕೆ, ಯಾವ್ದು ಕೇಳ್ತಾರೆ ಅದನ್ನ ಬರೀಬೇಕು. ಇಲ್ಲಿ ನಾವು CN- ಅಷ್ಟೇ ತಗೊಂಡಿದ್ದೀವಿ, ನೀವು ಇದನ್ನ ಹೀಗೂ ಬರೀಬಹುದು, 8 NaCN ಅಂತಾನು ಬರೀಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅವಾಗ ಇಲ್ಲಿ ಏನಾಗ್ತದ, ಈ ಮೈನಸ್ ಬದಲಿ ನಾವೇನ್ ಬರೀತೀವಿ? NaAuCN ಟ್ವೈಸ್. ನಿಮ್ಮ ನೋಟ್ಸ್ ಅಲ್ಲಿ ನಾನು ಈ ರೀತಿ ಕೊಟ್ಟಿದ್ದೀನಿ, ಅದಕ್ಕಾಗಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ OH ಮೈನಸ್ ಬದಲಿಗೆ ನಾವು NaOH ಅನ್ನ ಬರೀತೀವಿ ಅಷ್ಟೇ. ರಿಮೆಂಬರ್, ಉಳಿದಿದ್ದೆಲ್ಲ ಸೇಮ್ ಇರ್ತದೆ. ಇಲ್ಲಿ ಏನಾಯ್ತು, ಇದು ಇಂಪ್ಯೂರ್ ಫಾರ್ಮ್ ಆಫ್ ದ ಗೋಲ್ಡ್ ಅಥವಾ ಇಂಪ್ಯೂರ್ ಫಾರ್ಮ್ ಆಫ್ ದ ಸಿಲ್ವರ್, ಫಾರ್ಮಿಂಗ್ ಇಟ್ಸ್ ಕಾಂಪ್ಲೆಕ್ಸ್. ರಿಮೆಂಬರ್, ಕಾಂಪ್ಲೆಕ್ಸ್ which is soluble. Impurities are insoluble. ಈಗ ಈ ಸಾಲ್ಯುಬಲ್ ಮಾಡಿರೋದನ್ನ, ಸಾಲ್ಯುಬಲ್ ಆಗಿರೋದನ್ನ ಫಿಲ್ಟರ್ ಮಾಡಿ ಸಪರೇಟ್ ಮಾಡ್ಕೋತೀವಿ. ಸಪರೇಟ್ ಮಾಡ್ಕೊಂಡು ಸೆಕೆಂಡ್ ಸ್ಟೆಪ್ ಅಲ್ಲಿ ಜಿಂಕ್ ಜೊತೆ ರಿಯಾಕ್ಟ್ ಮಾಡಿಸ್ತೀವಿ. ನೋಡಿ, ಬಹಳ ಸಿಂಪಲ್. ಇದನ್ನ ಈ ರೀತಿನೂ ಬರೀಬಹುದು, ನಾ ಹೇಳಿದ್ನಲ್ಲ, NaAuCN twice, which reacts with zinc to form gold will be displaced. ನೋಡಿ, gold will be displaced as pure gold and zinc complex will be going to form like this, Na2ZnCN4 times E complex form ಆಗ್ತದೆ. ಅಂದ್ರೆ ಸೋಡಿಯಂ ಡೈಸಯನ್ ಟೆಟ್ರಾಸಯನೈಡ್ ಜಿಂಕೇಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತದೆ. ಸಿಮಿಲರ್ಲಿ ಇಲ್ಲೂ ಕೂಡ ಸೇಮ್. ನೋಡ್ಬೇಕು, ಎಕ್ಸಾಮ್ ಅಲ್ಲಿ ಸಿಲ್ವರ್ ಕೇಳಿದಾರ, ಸಿಲ್ವರ್ ಬರೆಯೋದು, ಗೋಲ್ಡ್ ಕೇಳಿದಾರ, ಗೋಲ್ಡ್ ಬರೆಯೋದು ಅಷ್ಟೇ, ಬಹಳ ಸಿಂಪಲ್. ಗೋಲ್ಡ್ ಕೇಳಿದ್ರೆ ಗೋಲ್ಡ್ ಬರೆಯೋದು, ಸಿಲ್ವರ್ ಕೇಳಿದ್ರೆ ಸಿಲ್ವರ್ ಬರೆಯೋದು. ಆದ್ರೆ 2 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್. This is about leaching of gold or silver by cyanide process. ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ರೊಳಗ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿ ಏನಾದ್ರೂ ಇದ್ರೆ ಅದು ಲೀಚಿಂಗ್ ಆಫ್ ಅಲ್ಯೂಮಿನಾ ಫ್ರಾಮ್ ಬಾಕ್ಸೈಟ್. ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಎರಡನೇದು ಪ್ರಿಫರೆನ್ಸ್ ವೈಸ್ ಹೇಳ್ತಾ ಇದ್ದೀನಿ, ಫ್ರೋತ್ ಫ್ಲೋಟೇಷನ್ ಮೆಥಡ್. ಅಂಡ್ ಮೂರನೇದು ವೆರಿ ಇಂಪಾರ್ಟೆಂಟ್, third one, remember, in this particular case, idenide leaching of gold or silver. This completes first method of principle of metallurgy, that is concentration of
ಓರ್ಸ್ ಆರ್ ಓರ್ ಡ್ರೆಸ್ಸಿಂಗ್ ಆರ್ ಬೆನಿಫ್ಯಾಕ್ಷನ್ ಆಫ್ ಓರ್. 4 ಮೆಥಡ್, ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಲೀಚಿಂಗ್. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.